ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 67ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಇಂಪ್ಯಾಕ್ಟ್ ಆಫ್ COVID-19 ಆನ್ ಇಕಾನಮಿ ಹಾಗೂ ರಿವೈವಲ್ ಆ್ಯಂಡ್ ರಿಲೀಫ್. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರಬಹುದು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12ನೇ ತಾರೀಕು ಮೇಯಂದು ಒಂದು 20 ಲಕ್ಷ ಕೋಟಿಯ ಒಂದು ರಿಲೀಫ್ ಅಥವಾ ಒಂದು ಪ್ಯಾಕೇಜ್ ಅಥವಾ ಸ್ಟಿಮ್ಯುಲಸ್ ಅದನ್ನೊಂದು ಅನೌನ್ಸ್ ಮಾಡಿದ್ದಾರೆ. ಆ 20 ಲಕ್ಷ ಕೋಟಿ ಯಾವ ರೀತಿಯೆಲ್ಲ ನಮ್ಮ ಇಕಾನಮಿಗೆ ಪಂಪ್ ಮಾಡ್ತಾರೆ ಅನ್ನೋದನ್ನು ಕಳೆದ 4 ದಿನಗಳಿಂದ 4 ಫೇಸಸ್ ನಮ್ಮ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಇಂಗ್ಲೀಷ್ನಲ್ಲಿ ಹಾಗೂ ಅನುರಾಗ್ ಠಾಕೂರ್ ಅವರು ಹಿಂದಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ವಿವರಿಸಿದ್ದಾರೆ. ಆದರೂ ಅದೆಲ್ಲ ಪಾಲಿಸಿ ಮ್ಯಾಟರ್ಸ್ ಆದದ್ರಿಂದ ಡಿಟೇಲ್ ಕೆಲವರಿಗೆ ಅದರ ಬಗ್ಗೆ ತುಂಬ ಒಂದು ಡೌಟ್ಸ್ ಇರ್ಬೋದು. ಯಾವುದು ಹೇಗೆ ನಮಗೆ ಅದರದ್ದು ಏನಾದರೂ ಬೆನಿಫಿಟ್ ಉಂಟಾ, ನಮ್ಮ ಇಕಾನಮಿಗೆ ಅದರಿಂದ ಏನೆಲ್ಲ ಪ್ರಯೋಜನ ಆಗ್ತದೆ, ಇದರ ಬಗ್ಗೆ ಎಲ್ಲ ಅನೇಕ ಸಂದೇಹಗಳು ನಮ್ಮ ವೀಕ್ಷಕರಲ್ಲಿ ಇದೆ. ಆದ್ದರಿಂದ ಇವತ್ತು ಆ ಬಗ್ಗೆ ಸೂಕ್ತವಾಗಿ ನಿಮ್ಮ ಯಾವುದೇ ಒಂದು ಪ್ರಶ್ನೆಗಳಿದ್ದರೆ ಅದಕ್ಕೆ ಒಂದು ತಕ್ಕ ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ. ಪ್ರಪ್ರಥಮವಾಗಿ CADB ಮೆಹ್ತಾ ಅವರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ. ಕಳೆದ ಒಂದು 3-4 ಬೇರೆ ಬೇರೆ ಸಂಚಿಕೆಗಳಲ್ಲಿ ಅವರು ಆರ್ಥಿಕ ತಜ್ಞರಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಹೇಳುವುದಾದರೆ ನ ಕಸ್ತೂರಿ ಕಾಮೋದಹ ಶಪಥೇನ ವಿಭಾವ್ಯತೆ ಅಂತೇಳಿ, ಅಂದರೆ ಕಸ್ತೂರಿಯ ಪರಿಮಳ ತನ್ನಷ್ಟಕ್ಕೆ ಪಸರಿಸ್ತದಂತೆ. ಆದ್ದರಿಂದ ಮಂಗಳೂರು ನಗರದಲ್ಲಿ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಅವರ ಬಗ್ಗೆ ತಿಳಿದಿರದ ವ್ಯಕ್ತಿಗಳು ಅತಿ ವಿರಳ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಅವರ ಬಗ್ಗೆ ಆದರೂ ಒಂದು ಸಂಕ್ಷಿಪ್ತ ಪರಿಚಯ ಅಂದರೆ CADB ಮೆಹ್ತಾ ಹೆಸರಿಗೆ ತಕ್ಕಂತೆ ಅವರು ಚಾರ್ಟರ್ಡ್ ಅಕೌಂಟೆಂಟ್, ಆಮೇಲೆ ಕಾಸ್ಟ್ ಅಕೌಂಟೆಂಟ್, ಆಮೇಲೆ ಲಾ ಕೂಡ ಮಾಡಿದ್ದಾರೆ. ಆಮೇಲೆ ನಮ್ಮ ದೇಶದ ಪ್ರತಿಷ್ಠಿತ IRS ಅದನ್ನು ಕೂಡ ಪಾಸ್ ಮಾಡಿ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಹುದ್ದೆ IRSನಲ್ಲಿ ಅವರು ನಮ್ಮ ಒಂದು ಸೆಂಟ್ರಲ್ ಎಕ್ಸೈಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ 10 ವರ್ಷಗಳ ಕಾಲ ತಮ್ಮ ಒಂದು ಸೇವೆಯನ್ನು ಮಾಡಿ ಡೆಪ್ಯೂಟಿ ಕಮಿಷನರ್ ಆಗಿ ಅವರು ಅಂಥ ಒಂದು ಪ್ರತಿಷ್ಠಿತ ಹುದ್ದೆಗೆ ತಿಲಾಂಜಲಿಯನ್ನು ಕೊಟ್ಟು ಸ್ವ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಈಗ ಪ್ರಸ್ತುತ ಚೇರ್ಮನ್ ಕ್ರೆಡೈ ಮ್ಯಾಂಗ್ಳೂರ್ ಹಾಗೂ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇದರ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅದಲ್ಲದೆ ಅನೇಕ ಕಂಪನೀಸ್ಗಳಲ್ಲಿ ಡೈರೆಕ್ಟರ್ ಆಗಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿ ತಮ್ಮ ಅಪಾರ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. CADB ಮೆಹ್ತಾ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅದೇ ರೀತಿ KS ಬಾಲಚಂದ್ರ ರಾವ್ ಇವರು ಬ್ಯಾಂಕಿಂಗ್ ತಜ್ಞರಾಗಿ ನಿಮ್ಮೊಂದಿಗೆ ಈ ಅವರ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. KS ಬಾಲಚಂದ್ರ ರಾವ್ ಇವರ ಒಂದು 40 ವರ್ಷಗಳ ಅಪಾರ ಬ್ಯಾಂಕಿಂಗ್ ಅನುಭವ ನಮ್ಮ ದೇಶದಲ್ಲಿ ಕೂಡ ಹಾಗೂ ವಿದೇಶದಲ್ಲಿ ಕೂಡ ಅಪಾರ ಒಂದು ಅನುಭವವನ್ನು ಹೊಂದಿದ ವ್ಯಕ್ತಿಯಾಗಿದ್ದಾರೆ. ಇವರು ಕೂಡ ಅನೇಕ ನಮ್ಮ ಕಾರ್ಯಕ್ರಮಗಳಲ್ಲಿ ತಜ್ಞರಾಗಿ ಭಾಗವಹಿಸಿದ್ದಾರೆ. ಅದಲ್ಲದೆ ಇವರು ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಅನೇಕ ಸರ್ಕಲ್ ಹೆಡ್ ಮುಂಬೈ ಆಗಿರ್ಬೋದು ಅಥವಾ ಹೆಡ್ ಆಫೀಸ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ, ಅಂದರೆ ಬ್ಯಾಂಕಿಂಗ್ನಲ್ಲಿ ಯಾವುದೆಲ್ಲ ಒಂದು ಡಿಪಾರ್ಟ್ಮೆಂಟ್ ಉಂಟು ಅದೆಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಫಾರೆಕ್ಸ್ ಇರ್ಬೋದು, ಟ್ರೆಜರಿ ಇರ್ಬೋದು, ಪಾಲಿಸಿ ಮೇಕಿಂಗ್ ಇರ್ಬೋದು, ಎಲ್ಲ ವಿಷಯದಲ್ಲಿ ಅವರು ತಮ್ಮ ಕಾರ್ಯಕ್ಷಮತೆಯನ್ನು ಎಲ್ಲರಿಗೂ ಅಲ್ಲಿ ಬ್ಯಾಂಕಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಪ್ರಸ್ತುತಪಡಿಸಿ ಅತ್ಯುನ್ನತ ಹುದ್ದೆ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಹಾಗೂ ಈಗ ಪ್ರಸ್ತುತವಾಗಿ ಅವರು ಅನೇಕ ಒಂದು ಸ್ಟಾಫ್ ಟ್ರೈನಿಂಗ್ ಕಾಲೇಜಲ್ಲಿ ಇರ್ಬೋದು ಅವರ ಒಂದು ಅಪಾರ ಅನುಭವವನ್ನು ಬ್ಯಾಂಕಿಂಗ್ ಆಫೀಷಿಯಲ್ಸ್ ಒಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೂ ಪ್ರಸ್ತುತ ಅವರು ನಮ್ಮ
ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಕರ್ನಾಟಕ ಬ್ಯಾಂಕಿನ ಇಂಟರ್ನಲ್ ಒಂಬುಡ್ಸ್ಮ್ಯಾನ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ KS ಬಾಲಚಂದ್ರ ರಾವ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಷಯ ನಾನು ಈಗಾಗಲೇ ಹೇಳಿದಂತೆ ಇಂಪ್ಯಾಕ್ಟ್ ಆಫ್ COVID-19 ಆನ್ ಇಕಾನಮಿ ಆ್ಯಂಡ್ ರಿವೈವಲ್ ಆ್ಯಂಡ್ ರಿಲೀಫ್. ಈ ಇಂಪ್ಯಾಕ್ಟ್ ಆಫ್ COVID-19 ಆನ್ ಇಕಾನಮಿ ಹೇಗಂತ ಹೇಳಿದರೆ, ಈಗ 2 ತಿಂಗಳಾಗ್ತಾ ಬಂತು. ಈಗ ಮಾರ್ಚ್ 2021 ಹಿಡಿದು ಈಗ ನಾವು ಹೋಗುವಾಗ ಒಂದು 2 ಮಂತ್ಸ್ ಆಯ್ತು. ಈಗ ಫಾರ್ ದ ಲಾಸ್ಟ್ 2 ಮಂತ್ಸ್ ಅವರ್ ಇಕಾನಮಿ ಹ್ಯಾಸ್ ಕಮ್ ಟು ಹಾಲ್ಟ್. ಕಾರಣ, ಯಾರು ಹೊರಗೆ ಹೋಗುವ ಹಾಗೆ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಯಾವುದೇ ಸೆಕ್ಟರ್ ತಗೊಳ್ಳಿ, ವೆದರ್ ಇಟ್ ಮೇ ಬಿ ಟೂರಿಸಮ್ ಸೆಕ್ಟರ್, ವೆದರ್ ಇಟ್ ಮೇ ಬಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ವೆದರ್ ಇಟ್ ಈಸ್ ಏವಿಯೇಷನ್ ಸೆಕ್ಟರ್, ವೆದರ್ ಇಟ್ ಈಸ್ MSMEs, ವೆದರ್ ಇಟ್ ಈಸ್ ಅಗ್ರಿಕಲ್ಚರ್, ಎಲ್ಲ ಒಂದು ಈ ಸೆಕ್ಟರ್ಸ್ನಲ್ಲಿ ಒಂದು ಹಿನ್ನಡೆ ಆಗಿದೆ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 12ನೇ ಮೇಗೆ ಒಂದು ದೊಡ್ಡ ಪ್ಯಾಕೇಜ್ ರೂಪದಲ್ಲಿ ಅಥವಾ ಒಂದು ರಿಲೀಫ್ ಅಂತ ಹೇಳ್ತಾರೆ, ಆ ರೂಪದಲ್ಲಿ 20 ಲಕ್ಷ ಕೋಟಿ ಅದನ್ನು ಅನೌನ್ಸ್ ಮಾಡಿದ್ದಾರೆ. 20 ಲಕ್ಷ ಕೋಟಿ ಅಂದರೆ ಎಷ್ಟಿರ್ಬೋದು ಅಂತ ನಿಮ್ಮ ಮನಸ್ಸಿನಲ್ಲಿರ್ಬೋದು. ಕಳೆದ ಬಜೆಟ್ನಲ್ಲಿ ಈ 2020-21ನಲ್ಲಿ 30 ಲಕ್ಷ ಕೋಟಿ ಎನ್ನುವುದು ನಮ್ಮ ಬಜೆಟ್ ಗಾತ್ರ, ಕೇಂದ್ರ ಬಜೆಟ್ ಇದು ಗಾತ್ರ. ಕೇಂದ್ರ ಬಜೆಟ್ ಅದಲ್ಲದೆ ಎಲ್ಲ ರಾಜ್ಯಗಳು ಅವರವರ ಬಜೆಟ್ ಬೇರೆ ಇರ್ತಾರೆ. ಈ 30 ಲಕ್ಷ ಕೋಟಿಗೆ ಅತಿರಿಕ್ತವಾಗಿ ಈ 20 ಲಕ್ಷ ಕೋಟಿ ಈ COVID-19 ಸಿಚುವೇಶನನ್ನು ಫೇಸ್ ಮಾಡಲಿಕ್ಕೋಸ್ಕರವಾಗಿಯೇ ಈ ರಿಲೀಫ್ ಆ್ಯಂಡ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಜನರ ಮನಸ್ಸಿನಲ್ಲಿ ಏನಂದರೆ, ಈ 20 ಲಕ್ಷ ಕೋಟಿ ಅಂದರೆ ಪ್ರತಿ ನಾಗರಿಕರಿಗೆ ಅದು ಡಿವೈಡ್ ಮಾಡಿ ಹಂಚುತ್ತಾರೆ ಅಂತೇಳಿ. ಎಷ್ಟೋ ಒಂದು ವಾಟ್ಸಪ್ಪಲ್ಲಿ ಬಂದು ಒಬ್ಬೊಬ್ಬರಿಗೆ 15,000 ರೂಪಾಯಿ ಸಿಗ್ತದೆ ಅಂತೇಳಿ, ಇನ್ನೊಬ್ಬರ ವಿಷಯದಲ್ಲಿ ನನಗೆ ತುಂಬ ಸಿಗ್ತದೆ ಅಂತೇಳಿ, ಪ್ರತಿಯೊಬ್ಬರು ನನಗೆ ಏನು ಸಿಗ್ತದೆ ಅಂತ ನೋಡ್ತಾರೆ. ಆದರೆ ಅವರು ಅವರ ಒಂದು ಆ ಅನೌನ್ಸ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಲ್ಯಾಂಡ್, ಲೇಬರ್, ಲಿಕ್ವಿಡಿಟಿ ಮತ್ತು 4 ವಿಭಾಗಗಳಾಗಿ ಅವರು ಇನ್ಫ್ರಾಸ್ಟ್ರಕ್ಚರ್ ಇದರ ಬಗ್ಗೆ 4 ವಿಭಾಗಗಳಾಗಿ ವಿಂಗಡಿಸಿ ಆ ರೀತಿಯಲ್ಲಿ ಅವರು ಒಂದು ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಮತ್ತು ಇದು ಇಮಿಡಿಯೇಟ್ ಬೆನಿಫಿಟ್ಗಿಂತ ಲಾಂಗ್ ಟರ್ಮ್ ಬೆನಿಫಿಟ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಆದರೆ ಇಮಿಡಿಯೇಟ್ ಮೊನ್ನೆ ಯಾರೋ ಒಬ್ಬರು ನಮಗೆ ಕೇಳಿದರು, ಇದು ಇಮಿಡಿಯೇಟ್ಲಿ ನಮ್ಗೆ ಏನು ಸಿಕ್ಕದಿದ್ದರೆ ಲಾಂಗ್ ರನ್ ಹಿಡ್ಕೊಂಡು ಏನು ಮಾಡೋದು ಅಂತೇಳಿ. ಅದಕ್ಕೆ ನಾನು ಹೇಳಿದ್ದೆ, ಮದ್ದು ಮಾಡಿದ ಕೂಡಲೇ ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನೀವು ಇಮಿಡಿಯೇಟ್ಲಿ ಇಫ್ ಯು ಆರ್ ಇನ್ ದ ಸಿಚುವೇಶನ್ ಇನ್ ಕೋಮಾ, ಅಥವಾ ನೀವೇನಾದರೂ ಒಂದು ಸೀರಿಯಸ್ ಕಂಡೀಷನಲ್ಲಿದ್ದರೆ ನಿಮಗೆ ಗ್ಲೂಕೋಸ್ ಕೊಡೋದಾ, ಅಥವಾ ನಿಮಗೆ ವೆಂಟಿಲೇಟರಲ್ಲಿ ಇಡೋದಾ, ಅಥವಾ ನಿಮಗೆ ಒಂದು ಯಾವುದೇ ಒಂದು ತುರ್ತು ಆಕ್ಸಿಜನ್ ಕೊಡೋದಾ, ಇಂಥದ್ದು ಒಂದು ಕೆಲವು ಮೆಜರ್ಸ್ ಕೂಡ ಮಾಡಿದ್ದಾರೆ. ಅಂದರೆ ಒಂದು COVID-19 ಲೋನ್ ಬಗ್ಗೆ ಇರ್ಬೋದು, ಅಥವಾ ಎಮರ್ಜೆನ್ಸಿ ಲೈನ್ ಆಫ್ ಕ್ರೆಡಿಟ್ MSME ಇರ್ಬೋದು, ಅನೇಕ ವಿಷಯಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ಹಾಗೂ ನಮ್ಮ ಈಗಿನ ಈ ಇಕಾನಮಿಯ ಒಂದು ಇಂಡಿಯನ್ ಇಕಾನಮಿ ಮಾತ್ರ, ನಾವು ಪ್ರಪಂಚದ ವಿಷಯ ಈಗ ಮಾತಾಡೋದಿಲ್ಲ, ಯಾವ ರೀತಿ ಅದು ಇಫೆಕ್ಟ್ ಆಗಿದೆ, ಯಾವ ರೀತಿಯಲ್ಲಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಅಂತೇಳಿ ನಾವು ಇರುವರು ತಜ್ಞರೊತ್ತಿಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈಗ ಪ್ರಪ್ರಥಮವಾಗಿ CA DB ಮೆಹ್ತಾರ್ ಅವರು, ಈಗ ನಿಮಗೆ ತಿಳಿದ ಹಾಗೆ ನಮ್ಮ ಹಾಗೂ ಬಾಲಚಂದ್ರ ಅವರು ನಮ್ಮ ಜೀವಿತ ಕಾಲದಲ್ಲಿ ಇದು ಪ್ರಪ್ರಥಮವಾಗಿ ಇಂಥ ಒಂದು ಸಿಚುವೇಶನನ್ನು ನಾವು ಫೇಸ್ ಮಾಡ್ತಾ ಇರೋದು. ವರ್ಲ್ಡ್ ವಾರ್ ಇರ್ಬೋದು, ವಾರ್ ಸಿಚುವೇಶನ್ ಇರ್ಬೋದು, ಆದರೆ ಇಟ್ ಈಸ್ ನಾಟ್ ವಾರ್ ಸಿಚುವೇಶನ್ ಬಟ್ ವಾರ್ ಲೈಕ್ ಸಿಚುವೇಶನ್. ಈ ಸಿಚುವೇಶನ್ನು ಈಗ 2 ತಿಂಗಳು ಆಯಿತು. ಯಾವ ರೀತಿಯಲ್ಲಿ ಈಗ ಲಾಕ್ಡೌನ್ 4 ನಾಳೆಯಿಂದ ಜಾರಿ ಬರ್ತದೆ. ಬಟ್ ಈ ಲಾಕ್ಡೌನ್ 4ಅಲ್ಲಿ ಹೇಗಂತ ಹೇಳಿದರೆ, ಯಾರೋ ಒಂದು ಜೋಕ್ ಮಾಡಿದರೆ ಏನಂದರೆ, ಗಟ್ಟಿಯಾಗಿ ಲುಂಗಿ ಕಟ್ಟಿದಾಗೆ ಅಂತೇಳಿ. ಲುಂಗಿ ಕಟ್ಟಿದ್ರೆ ಏನಂತ ಹೇಳಿದರೆ ಫುಲ್ ಟೈಟ್, ಆದರೆ ಕೆಳಗಿಂದ ಫುಲ್ ಓಪನ್ ಅಂತೆ. ಸೊ ಹಾಗೆ ಇದು ಲಾಕ್ಡೌನ್ 4 ಅನ್ನೋದು ಫುಲ್ ಟೈಟ್ ಇರ್ತದೆ. ಎಟ್ ದ ಸೇಮ್ ಟೈಮ್ ಅನೇಕ ನಿಯಮಗಳನ್ನು ಫಾಲೋ ಮಾಡಿ ಆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಕೋವಿಡ್ ಒಟ್ಟಿಗೆ ನಾವು ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಲಾಕ್ಡೌನ್ 4ಇಂದ ನಾಳೆಯಿಂದ ಜಾರಿಯಲ್ಲಿ ಬರ್ತದೆ. ಸೊ ಆದ್ದರಿಂದ ಈ ಇಕಾನಮಿಗೆ ಯಾವುದೆಲ್ಲ ರೀತಿಯಲ್ಲಿ ಇದು ಇಫೆಕ್ಟ್ ಆಗಿದೆ, ಯಾವ ರೀತಿಯಲ್ಲಿ ನಾವು ಅದನ್ನು ಸಾವರಿಸಿಕೊಂಡು ಮುಂದೆ ಹೋಗ್ಬೋದಂತ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಮಾಡ್ಬೋದಾ? See, now for the independent India, we have never seen this kind of an economic crisis, and even for the world,
the period between 1918 and 1940, there was a severe crisis due to Spanish flu and due to the First World War, and then followed by the recession. But even during that period, there was no experience of a complete lockdown as it has been experienced with COVID-19. It's a first time experience for the world. It is very obvious that when there is a lockdown throughout the world, the economy engine has come to a standstill. It will have impact across the sectors, across the societies, across the countries. There's no doubt about it. ಈಗ ಮಳೆ ಬರುವಾಗ, ಬಿರುಗಾಳಿ ಬರುವಾಗ, ಚಂಡಮಾರುತ ಬರುವಾಗ ನನ್ನ ಕಂಪೌಂಡಿಗೆ ಬರ್ತದೆ, ನಿಮ್ಮ ಕಂಪೌಂಡಿಗೆ ಬರುವುದಿಲ್ಲ ಅಂತಿಲ್ಲ. It has affected everybody. It has affected everybody. ಹೌದು. And even now the global experts are not able to unravel what will be the total impact on each nation's GDP vis-a-vis the global GDP. What will be the impact on various sectors and what will be impact on the unemployment. All rough estimates are coming out because right now we are in the initial phase of COVID-19. The only comparison COVID-19 has is with Spanish flu of 1918. If you recall how the Spanish flu of 1918 panned out, it was over a period of 20 months. It was not for 3 months, 6 months, and it came in 3 waves. The second wave was the most deadly. And why the second wave was the most deadly? Because after the first wave, the world experienced the same lockdown situation, but it was partially enforced. And when that partial lockdown was also opened up, there was a complete Spanish flu spread all over the society, all over the world, and the maximum people got infected and killed in the second wave. The world is experiencing right now the first wave of COVID-19, where most of the countries have gone for lockdown. Many are just coming out step by step out of the lockdown, and how that will impact the number of cases and the number of deaths, only time will tell. Like in India, we all know now, today the current rate is just little below 4,000 cases per day. Slowly each state is opening up step by step. 3 weeks down the line, I won't be surprised if India has a daily rate of more than 10,000 cases. And that will again bring a question, what do we do at that point in time? Malthusian theory of population ಹೇಳ್ತಿದ್ರು. This population explodes in geometrical progression, whereas food production is in arithmetical progression ಅಂತ. ಅದೇ ರೀತಿ ಈಗ COVID-19 ಅನ್ನು ಕೂಡ it may be in geometrical progression, what are all the measures that will be in arithmetical progression. So like it was explained very ವೀಕ್ಷಕರ ಒಂದು ಕರೆ ಉಂಟು, ನಾವು ಅಟೆಂಡ್ ಆಗುವ. ಹಲೋ, good morning. The good question is on ಯಾರು ಮಾತಾಡೋದು? Who's speaking? Good morning, Rajan from Bombay. Okay, the very good question morning. is on the recent policies announced by the government for last 4 days. Just wanted to know what is the split between the fiscal and the monetary, at amount level, at monetary reimbursements. And for the viewers' help, could you explain what is the difference between fiscal and monetary, and how this because monetary will have a high emphasis, how monetary for disbursements will help the economy to gain from here? ಈಗ ಬಾಲಚಂದ್ರಾಯರು, ಫಿಸ್ಕಲ್ ಮತ್ತು ಮಾನಿಟ್ರಿಯಲ್ಲಿ ಇದರಲ್ಲಿ ಈಗ 20 ಲಕ್ಷ ಕೋಟಿಯಲ್ಲಿ 20 ಲಕ್ಷ ಕೋಟಿ ಸರ್ಕಾರದವರೇ ಜನರಿಗೆ ಅಥವಾ ಎಲ್ಲ ಕ್ಷೇತ್ರಕ್ಕೆ ಕೊಡ್ತಾ ಇಲ್ಲ ಅಂತೇಳಿ, ಅದರಲ್ಲಿ ಫಿಸ್ಕಲ್ ಪೋರ್ಷನ್ ಎಷ್ಟು, ಮಾನಿಟ್ರಿ ಪೋರ್ಷನ್ ಎಷ್ಟು ಅಂತ ಕೇಳ್ತಾರೆ. ಸಂಕ್ಷಿಪ್ತವಾಗಿ ಅದನ್ನು ನಾವು ಹೇಳುವ. ಈಗ ಅನೌನ್ಸ್ ಮಾಡಿದ್ದ ಪ್ರಕಾರ ನಾವು ಅಲೋಕೇಶನ್ ಆಫ್ ಫಂಡ್ಸ್ ಮತ್ತು ಹೌ ಎಕ್ಸಾಕ್ಟ್ಲಿ ಅವರು ಅಪೋರ್ಷನ್ ಮಾಡಿದ್ದಾರೆ ಅಂತ ನೋಡುವಾಗ ಸಮ್ಮರಿ ಮಾಡುವಾಗ ಅಲ್ಲ ನೋಡಿ, 5.7 lakh crores ಬೈ RBI ವೇರಿಯಸ್ ರಿಲೀಫ್. ಇಲ್ಲ, ಅದು ಅಷ್ಟೊಂದು ಡೀಟೇಲ್ ಹೋಗೋದು ಬೇಡ. PM ಗರೀಬ್ ಅಲ್ಲ, ಜಸ್ಟ್ 20 lakhs crore ಹೇಗೆ ಅಂತ. PM ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 1.70 lakh crore. ಆಮೇಲೆ ಆತ್ಮ ನಿರ್ಭರ್ನಲ್ಲಿ ಉಳಿದದ್ದು ಮಾತ್ರ ಆ 20 ಕೋಟಿಯಲ್ಲಿ 20 ಲಕ್ಷ. ದ ಕ್ವಶನ್ ಈಸ್ ವೆದರ್
what is the monetary and what is the fiscal. ಹೌದು. Okay. Actually, the cost to the government, which is going to be a part of the expenditure, government Which is expenditure, debited to consolidated fund Yes. of India. that if you take into account what the government is actually giving by way of an expenditure, it may come to around 3,20,000 crores. The balance around 60 lakhs is 70,000 crores is by way of monetary. Monetary ಅಂತ ಹೇಳಿದ್ರೆ ಏನು? It is given by way of loans from banks. For which government will be Yes, guaranteed. and injecting liquidity into the what you call into the market, and then that is by RBI going in for repo, long-term repos, or through special liquidity funds, or refinance from various institutions like NABARD, SIDBI, IDBI. ಅಂಥದ್ದೆಲ್ಲ ವಿಷಯ ನೀವು ನೋಡಿದರೆ it comes to around 16,70,000 crores. Okay. So actual expenditure to the government, cash expenditure of the government will be in the region of around 3,20,000 ಅದೇ crores. 3,20,000 crores ನಮ್ಮ KS ಬಾಲಚಂದ್ರ ಅವರು ಹೇಳಿದಾಗೆ ಇಟ್ ವಿಲ್ ಬಿ ಡೆಬಿಟೆಡ್ ಟು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದರೆ 30 ಲಕ್ಷ ಕೋಟಿ ನಮ್ಮ ಬಜೆಟ್ ಗಾತ್ರ, ಅದಕ್ಕೆ ಅತಿರಿಕ್ತವಾಗಿ 3,20,000 ಕೋಟಿಯನ್ನು ಈ 2021ರಲ್ಲಿ ಕೇಂದ್ರ ಸರ್ಕಾರದಿಂದ ಕೊಡೋ ಮಾಡ್ತಾರಂತೇಳಿ ಅದು ನಮ್ಮ ಒಂದು ಇದು. ಅದಲ್ಲದೆ ಉಳಿದದ್ದೆಲ್ಲ ಈಗ ನಮಗೆ ನಮ್ಮ ಕಿಶೆಗೆ ಹಣ ಬರುವಾಗ ಸರ್ಕಾರದಿಂದ ಬರ್ತಾರಾ ಯಾರಿಂದ ಬರ್ತಾರಂತ ನಮ್ಗೆ ಅಗತ್ಯ ಇಲ್ಲಲ್ಲ. ನಮಗೆ ಏನು ಬರ್ತದೆ, ಹೌ ವಿ ಕ್ಯಾನ್ ಪ್ರೊಸೀಡ್, ಅದರ ಬಗ್ಗೆ ಅದರ ಬಗ್ಗೆ ನಿಮ್ಮ ಹೇಗೆ ಅಭಿಪ್ರಾಯ? See, I'll just add to what Mr. Rao has said. The monetary policy basically includes the monitoring and the controlling of rate of interest, the inflation, the forex, the rate of exchange, the liquidity within the banking system and within the economy. These are the broad areas governing the monetary policy. Now 3,20,000 odd crores is a direct hit immediately to the government, but there will be an indirect hit over a period of time. How it will come out? 3 lakh crores loan to MSME is been completely guaranteed by the government. Now if there are any delinquencies there, that bill will be picked up by the central government over a period of time. Similarly, other loans given to various other sectors where the central government has I think taken this 20% guarantee or whatever. This loan amount, when this bank gives to the customers, in case there is a default, whether that is covered under credit guarantee scheme for which the premium is paid by the government, or that entire amount will be borne by the government. See here, if the premium has to be paid, the premium will also be very high, and it has not been designated what is the premium amount in the policy disclosure that has happened. So what I would personally feel is, because this is a loan given without collateral. Correct. That is for all businesses and MSMEs up to 25 crores limit, 20% of the limit. Yeah. Suppose somebody has 25 crores limit, 5 crore additional without collateral they are going to give. Now even And up to 100 crore turnover. That is the cap. Yeah, even the street vendors would be given loan without any collateral. For that credit guarantee scheme. For that credit guarantee scheme they have used. So according to my rough estimation, today we have a gross NPA in the public sector bank with collateral of around 16 to 17%. Now you imagine what will be the NPA without collateral, and where the credit guarantee has secured this debt. According to me, it will be 1/4, 25%. So that itself will cost government almost 1 lakh crores, but which will happen not immediately. It will happen over the next 1 year or 2 years. So that will be one more expenditure that government will take a hit on. So that means it is very dangerous to lean out of a running train. In that train in Bombay and all, suburb trains and all, they put in that board, it is dangerous to lean out of a running train. Like that, it is very dangerous to give loans
without seeing all these case to case and on the blanket percentage, if it gives, it is very dangerous. Very dangerous. Like The second thing we have to understand here another is one call is there. We'll attend and proceed. Hello. ನಮಸ್ಕಾರ ಸರ್, ನಾ ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಂದ. ರಾಮರಾಯರವರಿಗೆ ನಮಸ್ಕಾರ. ಇದು ಕೇಳ್ತದಲ್ಲ ಸರಿಯಾಗಿ? ಕೇಳ್ತದೆ. ನಿಮ್ಮ 3 ಜನರಿಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ಫಸ್ಟ್ ಪ್ರಶ್ನೆ, is it from where 20 lakhs crores will be mobilized? Is it by printing fresh notes or through government bonds? Will it not lead to inflation? Second question, if there is no stake of the borrower in his business, he may not show 100% interest in the business. Correct. Collateral free automatic loan for business, including MSME, will lead to huge NPAs in banks and later bad loans. Third question, normally when the union budget is presented, no one is bothered whether it is 100% implemented. Similarly, how one can ensure transparency in such a big package of rupees 20 lakh crores? Will it not increase corruption in our country? Namaste. ಬಹಳ ಉತ್ತಮ ಒಂದು ಪ್ರಶ್ನೆ ಕೇಳಿದ್ದಾರೆ ನಮ್ಮ ರಾಮರಾಯರವರು, ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಿನ ಅಧ್ಯಕ್ಷರು. ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳ ಸುರಿಮಳೆ ಮಾಡ್ತಾರೆ. ವಿ ಕ್ಯಾನ್ ಅಡ್ರೆಸ್ ಆಲ್ ದೀಸ್ ಇಶ್ಯೂಸ್ ಓವರ್ ಎ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅವರ್ ಪ್ರೋಗ್ರಾಮ್. ಈಗ ಪ್ರಪ್ರಥಮವಾಗಿ ಅದು 20 ಲಕ್ಷ ಕೋಟಿ ಬಗ್ಗೆ ಅವರು ಕೇಳಿದ್ರು, ಅದು ನಾವು ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೇವೆ. Now one more issue which I was about to clarify here. Okay. See, the announcement has distinguished between A, the monetary thing, B, the fiscal thing, third, the infrastructure thing. Now 1 lakh crore will be the amount in the farm gate infrastructure investment. 50,000 crores will be the investment in the equity of MSME, and so forth. There are certain other investment programs. Roughly it works out to 2 lakh crores. Now because this is an investment, how the government will account for it, that is very important to note. If it accounts for it as an infrastructure investment through a special purpose vehicle, then it will not go into the fiscal deficit, but it will become the asset building up of the SPV, which will have an equity capital. So that is again, it will impact the fiscal deficit in that aspect. ಸೊ ಬಹಳ ಒಂದು ಉತ್ತಮ ಒಂದು ನಿಮ್ಮ ಒಂದು ನಿದರ್ಶನವನ್ನು ಕೊಟ್ಟಿದ್ದೀರಿ. ಯಾಕಂದರೆ ಅದು ಸ್ಪೆಷಲ್ ಪರ್ಪಸ್ ವೆಹಿಕಲ್, ನೀವೊಂದು ಸರ್ಕಾರಕ್ಕೆ ಒಂದು ಮಾರ್ಗದರ್ಶನಕ್ಕೆ ನಿಮ್ಮನ್ನೊಂದು ನಿಯುಕ್ತಿ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಯಾಕಂದರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡಿ ಅಲ್ಲಿಂದ ಅದನ್ನು ಪಂಪ್ ಮಾಡಿದರೆ ಇಟ್ ವಿಲ್ ನಾಟ್ ಬಿ ಡೆಬಿಟೆಡ್ ಟು ಫಿಸ್ಕಲ್ ಡೆಫಿಸಿಟ್. ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಈಗ ಬಾಲಚಂದ್ರಯ್ಯರವರೇ, ಈಗ ಇಕಾನಮಿ, ನಾವು ಎವ್ರಿಬಡಿ ನೋ ದ್ಯಾಟ್ it has come to halt or it has slowed down. To what extent, results are yet to be known. ಒಂದು ಗಾದೆ ಹೇಳ್ತಾರೆ, ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅಂತ, ಮರದಡಿ ನಿಲ್ಲುವಾಗ ಗೊತ್ತಾಗ್ತದೆ. ಈಗ ಮಳೆಯೇ ನಿಲ್ಲಿಲ್ಲ, ಇನ್ನು ಮಳೆ ಹನಿ ಆಮೇಲೆ ಬರ್ತದೆ, ಮಳೆ ನಿಂತ ಮೇಲೆ ಪುನಃ ಮಳೆ ಹನಿ ಕೂಡ ಬರ್ತದೆ. ಆದ್ದರಿಂದ ಈಗ ನಿಮ್ಮ ಇದ್ರ ಪ್ರಕಾರ ಇಕಾನಮಿಯಲ್ಲಿ ಯಾವುದೆಲ್ಲ ಒಂದು ಸೆಕ್ಟರ್ಸ್ ತುಂಬ ಸೆಟ್ ಬೇಕಾಗಿದೆ, ಇಮಿಡಿಯೇಟ್ ಯಾವುದಕ್ಕೆ ನಾವೀಗ ಒಂದು ಆಕ್ಸಿಜನ್ ಅಥವಾ ಗ್ಲೂಕೋಸ್ ಕೊಡಲಿಕ್ಕೆ ಬೇಕಾಗ್ತದೆ ಅಂತ ನೋಡಿ. ಬಿಕಾಸ್ ಆಫ್ ದ ಲಾಕ್ಡೌನ್ ಎಂಟೈರ್ ಎಕನಾಮಿಕ್ ಆಕ್ಟಿವಿಟಿ ಹ್ಯಾಸ್ ಕಮ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಈಗ ಎಕನಾಮಿಕ್ ಆಕ್ಟಿವಿಟಿ ಅಂತ ನಾವು ಹೇಳುವಾಗ ಏನು, ಎಕನಾಮಿಕ್ ಆಕ್ಟಿವಿಟಿ ಈಸ್ ಸಮಥಿಂಗ್ ವಿಚ್ ಆನ್ ಅಕೌಂಟ್ ಆಫ್ ವಿಚ್ ದೆರ್ ಇಸ್ ಪ್ರೊಡಕ್ಷನ್ and there is a what you call contribution by the people and by the industries. ಈಗ ಎಕನಾಮಿಕ್ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದರೆ there will be no progress. Then what will be your GDP? Your GDP will become zero, because what is GDP? GDP is a gross domestic product of ವ್ಯಾಲ್ಯೂ ಆಫ್ ಆಲ್ ದ ಗುಡ್ಸ್ ಪ್ರೊಡ್ಯೂಸ್. ಈಗ ನೀವು GDP ಬಗ್ಗೆ ಹೇಳಿದ್ರಲ್ಲ, ಹೌದು. ಈಗ ಮೊನ್ನೆ ಅವ್ರದ್ದು 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಡಾಗ ಇಟ್ ಕಮ್ಸ್ ನಿಯರ್ಲಿ 10% ಆಫ್ ದಿ GDP ಆಫ್ ಅವರ್ ಇಕಾನಮಿ ಅಂತ ಹೇಳ್ತಾರೆ. ಹೌದಾ? ಅದು ಹೌದು. ದಟ್ ಅಮೌಂಟ್ ಈಸ್ ನಿಯರ್ಲಿ 10% ಆಫ್ ದ ಕಂಟ್ರೀಸ್ GDP. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಹೇಳೋದೇನೆಂದರೆ, ಎಕನಾಮಿಕ್ ಆಕ್ಟಿವಿಟಿ ನೀವು ನೋಡಿದರೆ ಯು ಕ್ಯಾನ್ ಕ್ಲಾಸಿಫೈ. ಅಂದರೆ ನಮ್ದೀಗ 20 ಲಕ್ಷ ಕೋಟಿ ನಾವು ಇದ್ದಿದ್ರೆ
ನಮ್ಮದು 200 ಲಕ್ಷ ಕೋಟಿ ಅನ್ನೋದು ನಮ್ಮ ಒಂದು GDP ಆಫ್ ಅವರ್ ನೇಷನ್ ಅಂತ ಹೇಳೋದು. ಹೌದು. ಬೈ ಆಲ್ ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಕಂಟ್ರಿ Yes. ಇಟ್ ಈಸ್ 200 lakhs crores ಅಂತ. ಎಸ್. ಓಕೆ. ಈಗ ಎಕನಾಮಿಕ್ ಆಕ್ಟಿವಿಟಿ ನೀವು ನೋಡಿದರೆ ಪ್ರೈಮರಿಲಿ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ 3 ಸೆಕ್ಟರ್ಸ್. ಏನಂತ ಹೇಳಿದರೆ ಪ್ರೈಮರಿ ಸೆಕ್ಟರ್, ಸೆಕೆಂಡ್ರಿ ಸೆಕ್ಟರ್ ಮತ್ತು ಟೆರಿಷಿಯರಿ ಸೆಕ್ಟರ್ ಅಂತ ಹೇಳಿ. ಸೊ ಈಗ ಯಾವ ಸೆಕ್ಟರ್ಸ್ ಎಫೆಕ್ಟ್ ಆಗಿದೆ ಅಂತ ಹೇಳುವಾಗ ಪ್ರೈಮರಿ ಸೆಕ್ಟರ್ ಅಂತ ಹೇಳಿದರೆ ಏನು, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರು, ಆಲ್ ದೀಸ್ ಏರಿಯಾಸ್ ಮೇ ನಾಟ್ ಹ್ಯಾವ್ ಬೀನ್ ಎಫೆಕ್ಟೆಡ್ ಟು ದ್ಯಾಟ್ ಎಕ್ಸ್ಟೆಂಟ್ ಬಿಕಾಸ್ ಅಗ್ರಿಕಲ್ಚರಲ್ ಕ್ರಾಪ್ ಇದೆ ಸ್ಟ್ಯಾಂಡಿಂಗ್. ಎಲ್ಲಿ ಎಫೆಕ್ಟ್ ಆಗಿರುತ್ತೆ, ವೇರ್ ದರ್ ಈಸ್ ಪ್ರೊಡಕ್ಷನ್ ಆಫ್ ಪೆರಿಷಬಲ್ ಐಟಮ್ಸ್ ಲೈಕ್ ವೆಜಿಟೇಬಲ್ಸ್ ಅಂಥದ್ದೆಲ್ಲ ಪೆರಿಷಬಲ್ ಐಟಮ್ಸ್ ಇಲ್ಲಿ ಅವರು ಉತ್ಪಾದನೆ ಮಾಡಿದ್ದಾರೆ ನೋಡಿ. Because of not being able to transport it to the marketing areas and for selling it, they may incur a huge loss. ಅದಕ್ಕೆ ಈಗ ಕೋಲ್ಡ್ ಸ್ಟೋರೇಜ್ ಅಂತ ಮಾಡಿ So, ಅದಕ್ಕೆ ಈಗ ಹೌದು. ಸಬ್ಸಿಡೈಸ್ ಎಲ್ಲ ಅದು ಮಾಡಿ subsidize ಮೊನ್ನೆ ಎಲ್ಲ ಹೌದು. ಪ್ಯಾಕೇಜ್ ಎಲ್ಲ ಕೊಟ್ಟಿದ್ದಾರೆ. ಪ್ಯಾಕೇಜ್ ಮಾಡಿದ್ದಾರೆ. ಸೆಕೆಂಡ್ ಕಮ್ಸ್ ಸೆಕೆಂಡ್ರಿ ಸೆಕ್ಟರ್. ಸೆಕೆಂಡ್ರಿ ಸೆಕ್ಟರ್ ಅಲ್ಲಿ ಏನು ಮಾಡ್ತಾರೆ, ಸೆಕೆಂಡ್ರಿ ಸೆಕ್ಟರ್ ಈಸ್ ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ದಿಸ್ ಈಸ್ ದ ಸೆಕ್ಟರ್ ವಿಚ್ ಹ್ಯಾಸ್ ಬೀನ್ ವೆರಿ ವೆರಿ ಸಿವಿಯರ್ಲಿ ಎಫೆಕ್ಟೆಡ್. ಯಾಕಂದರೆ ಇಂಡಸ್ಟ್ರೀಸ್ ಹ್ಯಾವ್ ಕ್ಲೋಸ್ ಡೌನ್. ಸೊ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರೊಡಕ್ಷನ್ ಎಕ್ಸೆಪ್ಟ್ ಫಾರ್ ಅ ಫ್ಯೂ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಿಚ್ ಹ್ಯಾವ್ ಬೀನ್ ಗಿವನ್ ಸಮ್ ಎಕ್ಸೆಂಪ್ಷನ್ಸ್. They are working on a very low key, and some of the fast consumer good manufacturers also, they are diverting their production line to essential products like sanitizers, hand wash. ಅದೇ ಮೊನ್ನೆ ಹೇಳಿದಾಗೆ ಒಂದು ಈ COVID-19 ಪೀರಿಯಡಲ್ಲಿಯೇ ಸೆಲ್ಫ್ ಹೆಲ್ಪ್ ಗ್ರೂಪಿನವರು there is a substantial production of the sanitizers and masks ಅಂತ ಹೇಳಿ ಮೊನ್ನೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಸೊ ಸೆಕೆಂಡ್ರಿ ಸೆಕ್ಟರ್, ಸೊ ಆಲ್ಮೋಸ್ಟ್ ಪ್ರೊಡಕ್ಷನ್ ಹ್ಯಾಸ್ ಗಾನ್ ಬೈ ಅಬೌಟ್ 70%. ಇಟ್ ಹ್ಯಾಸ್ ಕಮ್ ಡೌನ್. ದೆನ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ಮಾರ್ಕೆಟಿಂಗ್ ಆಲ್ಸೋ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಮೂವ್ಮೆಂಟ್ ಆಫ್ ಗುಡ್ಸ್ ವಾಸ್ ಆಲ್ಸೋ ರೆಸ್ಟ್ರಿಕ್ಟೆಡ್. ದೇರ್ ವಾಸ್ ನೋ ಟ್ರಾನ್ಸ್ಪೋರ್ಟೇಷನ್. But of course, after the first lockdown situation, interstate transport and all, even goods trains and other things were streamlined. So, ಸ್ವಲ್ಪ movements. But despite this lockdown, there was no shortage of any food grains anywhere. Everything was available. ಈಗ ಥರ್ಡ್ ಸೆಕ್ಟರ್ ಯಾವುದು? ಥರ್ಡ್ ಸೆಕ್ಟರ್ ಇಸ್ ಟೆರಿಷರಿ ಸೆಕ್ಟರ್, ವಿಚ್ ಈಸ್ ಸರ್ವಿಸ್ ಸೆಕ್ಟರ್. ಯಾವುದು? ಟೆರಿಷರಿ ಸೆಕ್ಟರ್ ಅಂತ ಹೇಳ್ತೀವಿ ನಾವು, ಸರ್ವಿಸ್ ಸೆಕ್ಟರ್. ಆ್ಯಕ್ಚುಲಿ ಸರ್ವಿಸ್ ಸೆಕ್ಟರಲ್ಲಿ ಆಲ್ಸೋ ಇಟ್ ಹ್ಯಾಸ್ ಬಿನ್ ವೆರಿ ಸಿವಿಯರ್ಲಿ ಎಫೆಕ್ಟೆಡ್. ಈಗ ಅದರದ್ದು ಎಫೆಕ್ಟ್ ಬಗ್ಗೆ ನಾವು ಒಂದು ಕಂಟಿನ್ಯೂ ಮಾಡಿ ಮಾತಾಡೋ. ಅದರ ಮುಂಚೆ ಒಂದು ಕಾಲರ್ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ನಾಯಕ್ ಅವರೇ. ನಮಸ್ಕಾರ. ಹೂ ಸ್ಪೀಕಿಂಗ್? ಮುರಳೀಧರ್ ಶೆಣೈ. ಮುರಳೀಧರ್ ಶೆಣೈ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ರಾಮ್ ರಾಯ್ who has already preempted me in asking many of my doubts. And I would like to add one or two more questions to the list of Ramarao ji. My namaskaralu to the eminent panelist Mr. Mehta ji as well as Rao ji. Namaskara. Very interesting topic and lots of clarity is being given by you. Thank you very much. Okay. My doubt is now the government has already announced more than 50% of the borrowing of what they have planned last year. That is about 12 lakh crore is what they are planning to borrow from the market. So in the current situation, when compared to the rest of the world, we are still at about 6% interest. So is it not the borrowing cost of the government is going to be very high? That will put a lot of burden on the government debts. That is my first question. Second question is this fiscal deficit is going to go for a toss. And as rightly mentioned by Mehta ji, if the second wave of COVID, this corona is going to have severe impact, how the economic conditions are going to be and when the economic condition can be expected to improve. This is my doubt. ಉತ್ತಮ ಪ್ರಶ್ನೆ. ಈಗ ಮೆಹತಾರವರೇ, ಪ್ರಥಮವಾಗಿ ಅವರು ಬಾರೋಯಿಂಗ್ ಕಾಸ್ಟ್ ಆಫ್ ದಿ ಗವರ್ಮೆಂಟ್ ವೆನ್ ಕಂಪೇರ್ಡ್ ಟು ಅದರ್ ಗವರ್ಮೆಂಟ್ ಇಟ್ ಈಸ್ ವೆರಿ ಹೈ. ವೆದರ್ ಇಟ್ ವಿಲ್ ನಾಟ್ ಫರ್ದರ್ ಹ್ಯಾವ್ ರಿಪಲ್ ಇಫೆಕ್ಟ್
ಆನ್ ದಿ ಫಿಸಿಕಲ್ ಡೆಪಿಸಿಟ್ ಅಂತ ಅವರ ಪ್ರಶ್ನೆ. ಯಾಕಂದರೆ ಬಾರೋವಿಂಗ್ ಜಾಸ್ತಿ ಮಾಡ್ತಾ ಹೋದಾಗೆ ಅದರದ್ದು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಇಂಟ್ರೆಸ್ಟ್ ಜಾಸ್ತಿ ಆದಗಳು ಪ್ರತಿ ವರ್ಷ ಅದು ಫಿಸಿಕಲ್ ಡೆಪಿಸಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. Let us understand how borrowing works out to understand the fiscal deficit. Last year the borrowing was close to 7 lakh crores, which translated into close to 3.8% of the fiscal deficit. Borrowing is nothing but the fiscal deficit. This year the government has increased it by almost 5 lakh crores, which gives a clear cut indication that current year the fiscal deficit will be of the central government itself close to 6%. ಅಂದರೆ ಅವರು ಬಜೆಟಲ್ಲಿ 3.5% ಅಂತ ಹಾಕಿದವರು ಬಜೆಟೆಡ್. Yeah, but it will be definitely 6%. This is the central government fiscal deficit. See, we have to understand our fiscal deficit is in two parts. Being a federal structure, there is a fiscal deficit of the state governments, there is a fiscal deficit of the central government. For the last year, we had a 3.5% fiscal deficit of the central government. At the same time, we had 4% fiscal deficit of the state governments. Now, this year, central will go to 6 and state may go from 4 to even 5. So, if you add the two, I am looking at a very scary scenario of 11% fiscal deficit combined. And these are the figures already announced by the government. And the second part of the question was the cost of borrowing. The cost of borrowing is directly linked to the government securities which are issued by the RBI. The last tranche which got issued just a couple of weeks back got issued at 5.75% rate of interest. Now, this cost is lower than the previous year. Previous year it got issued at around 6.75%. So, that way the cost of the borrowing has come down, but the impact on the fiscal deficit will not only be based on the new borrowings, but the additional cost which we have to pay on the interest of this new borrowings. See, that has not been budgeted yet. If you are going to borrow 5 lakh crores, ನಿಮ್ಮದು ಪ್ರೊಜೆಕ್ಟೆಡ್ ಫಿಸಿಕಲ್ ಡೆಫಿಸಿಟ್ ಆಫ್ 11% ಸೆಂಟ್ರಲ್ ಅಂಡ್ ಸ್ಟೇಟ್ 11%, ಅದಕ್ಕೆ ಅತಿರಿಕ್ತವಾಗಿ ಇದು ಬರ್ತದ ಅಥವಾ ಇಟ್ ಇಸ್ ಇನ್ಕ್ಲೂಡೆಡ್ ಇನ್ ದಟ್ 11%? No, this is not included. ಇಟ್ ಇಸ್ ಫರ್ದರ್. It is further. ಈಗ ತುಂಬಾ COVID-19 ಹೆದರಿಕೆಯಲ್ಲಿ ತುಂಬಾ ಇದ್ದಾರೆ, ಇದರಿಂದ ಪುನಃ ಹೆದರುವ ಸಂದರ್ಭ ಜಾಸ್ತಿ ಆಗಿದೆ. This 5 lakh crores. ಇನ್ನೊಬ್ರು ಕಾಲರ್ ಕರೆ ಉಂಟು, ನಾವು ಅಟೆಂಡ್ ಆಗುವ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾವ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದು? ಧನ್ಯವಾದಗಳು. ಅತಿಥಿಗಳಿಗೆ ನಮಸ್ತೆ. ನನ್ನ ಪ್ರಶ್ನೆ, ಯಾವುದೇ ಒಂದು ಸರ್ಕಾರ ನಡೆಸಬೇಕಾದರೆ ಅದಕ್ಕೆ ಅಬಕಾರಿ ಸುಂಕ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ? ಅಬಕಾರಿ ಸುಂಕ ಇಲ್ಲದಿದ್ದರೆ ಸರ್ಕಾರ ನಡೆಸಲು ಸಾಧ್ಯವೇ ಇಲ್ಲವೇ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ಸರ್ಕಾರ ಮತ್ತೆ ಜನತೆ ಇದರ ಮಧ್ಯೆ ಇರುವಂತ ಈ ಮದ್ಯ ಅಂದ್ರೆ ಅದು ಯಾವುದೇ ಇರ್ಬೋದು, ಶರಾಬ್ ಇರ್ಬೋದು, ಯಾವುದೇ ಇರ್ಬೋದು, ಈ ಮದ್ಯದ ಅವಶ್ಯಕತೆ ಇರೋದು, ಅತಿ ಅವಶ್ಯಕತೆ ಇರೋದು ಸರ್ಕಾರಕ್ಕ ಅಥವಾ ಜನತೆಗ ಅಂತ. ಯಾಕೆಂದರೆ ಈ ಮದ್ಯ ಇಲ್ಲದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ನಾವು ಕೇಳಿದ್ದೇವೆ. ಅದೇ ರೀತಿ ಮದ್ಯ ಇದು ಬಾರು ಓಪನ್ ಆಗದಾಗ ಸರ್ಕಾರಕ್ಕೂ ಖಜಾನೆ ತುಂಬುತ್ತಾ ಇಲ್ಲ, ಖಜಾನೆ ಖಾಲಿ ಆಗ್ತದೆ ಅಂತ ಒಂದು ಚಿಂತನೆ ಸರ್ಕಾರಕ್ಕೂ ಇದೆ. ಹಾಗಾಗಿ ಈ ಮದ್ಯದ ಅತಿ ಅವಶ್ಯಕತೆ ಇರುವುದು ಸರ್ಕಾರಕ್ಕೋ ಅಥವಾ ಜನತೆಗೋ ಅಂತ ಎರಡು ಪ್ರಶ್ನೆ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದೆ ರಾಮಕೃಷ್ಣ ಅವರವರೇ. ಈಗ ಬಾಲಚಂದ್ರ ಅವರೇ, ಈಗ ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅವರ ಪ್ರಕಾರ ವೆದರ್ ಇಟ್ ಈಸ್ ಎ ಮಸ್ಟ್ ಫಾರ್ ರನ್ನಿಂಗ್ ದ ಸ್ಟೇಟ್ ಅಂತ ಅವ್ರು ಕೇಳೋದು. ಈಗ ಎಷ್ಟೋ ಸ್ಟೇಟಲ್ಲಿ ನಿಮ್ಮ ಮದ್ಯಪಾನ ನಿಷೇಧವನ್ನು ಮಾಡಿದ್ದಾರೆ. ಇನ್ಸ್ಪೈಟ್ ಆಫ್ ದಟ್ ಮದ್ಯಪಾನ ನಿಷೇಧ ದೇ ಕುಡ್ ಸ್ಟ್ಯಾಂಡ್ ಬೈ ದೇರ್ ಇಕಾನಮಿ. ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಮದ್ಯಪಾನ ನಿಷೇಧ ಇರಬೇಕಲ್ಲ, ಉಂಟು. ಓನ್ಲಿ 5 ಸ್ಟಾರ್ ಅಂತ ಕಡೆಯಲ್ಲೆಲ್ಲ ಮಾತ್ರ. ಸೊ ಆದರೆ ಇದು ಕರ್ನಾಟಕದಲ್ಲಿ ಮೊನ್ನೆ ನೀವು ನೋಡಿರ್ಬೋದು, ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಿದ ಕೂಡಲೇ ಜನರ ಒಂದು ಕ್ಯೂ, ಅದಕ್ಕೊಂದು ಕ್ರೇವಿಂಗ್ ಫಾರ್ ದ್ಯಾಟ್ ಅಂತ ಹೇಳ್ತಾರೆ ನೋಡಿ. ಅಷ್ಟು ಮದ್ಯ ವ್ಯಸನಿಗಳು ನಮ್ಮಲ್ಲಿದ್ದಾರೆ. ಆ ಒಂದು ಮದ್ಯ ವ್ಯಸನದಿಂದ ಸಾಮಾಜಿಕ ತುಂಬ ಎಫೆಕ್ಟ್ ಆಗ್ತದೆ ಅಂತೇಳಿ ಅವರು ನಮ್ಮ ರಾಮಕೃಷ್ಣರಾವ್ ಬಹಳ ಒಂದು ಕಳಕಳಿಯ ಇದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಸಿ ದೆರ್ ಆರ್ ಲಾಟ್ ಆಫ್ ಸ್ಟೇಟ್ಸ್ ವೇರ್ ಲಿಕ್ಕರ್ ಹ್ಯಾಸ್ ಬಿನ್ ಬ್ಯಾನ್ಡ್, ಡ್ರೈ ಆಗಿದೆ. ಈಗ ಬಿಹಾರ್, ಗುಜರಾತ್.
ಸಿ ಇನಿಷಿಯಲಿ ಏನು ಹೇಳಿತ್ತು ಅಂತ ಹೇಳಿದರೆ ಇಟ್ ಈಸ್ ಡನ್ ಲಾಟ್ ಆಫ್ ಲಾಸ್ ವಿಲ್ ಬಿ ದೇರ್ ಫಾರ್ ದ ಸ್ಟೇಟ್ ಎಕ್ಸ್ಚೆಕರ್ ಅಂತ ಹೇಳಿ. ಬಟ್ ದೆನ್ ಇಟ್ ಈಸ್ ಅ ಮಾರಲ್ ಡಿಸಿಷನ್ ವಿಚ್ ಹ್ಯಾಸ್ ಟು ಬಿ ಟೇಕನ್. ಈಗ ಬಿಹಾರ್, ಸ್ಟೇಟ್ ಲೈಕ್ ಬಿಹಾರ್, ಗುಜರಾತ್ ಎಲ್ಲ, ವೈ ದೇ ಎನ್ಫೋರ್ಸ್ ದಿಸ್? ಬಿಕಾಸ್ ಅಲ್ಲಿ the people, particularly from the lower strata of the society, they felt that their people, that is the ladies in that state, felt that because of this liquor policy, their husbands or the gents in their family were getting spoiled and they were only consuming liquor and not doing any work, whereas the ladies were working and the money was being snatched away and used for liquor. In addition to this, many freebies are also given by the government. Yes. So it was spoiling the culture of the people. So that is why there was a strong representation from section of people that this should be banned. ಈಗ ನಾವು ಸ್ಟ್ರೈಟ್ ಇದಕ್ಕೆ ಬರುವ, ಈಗ ban ಹೇಗೆ ಮಾಡಿ- ಅದನ್ನು ಬ್ಯಾನ್ ಮಾಡಿದ್ರೆ ಅದನ್ನು ಕವರ್ ಅಪ್ ಮಾಡಬಹುದು ಅಂತ ನೀವು ಹೇಳಿ. ಮಾಡಬಹುದು. See, when other states are managing, even Karnataka can manage, there is no problem. But ಈಗ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, it has not become a dry state. ಒಂದು, had it become a dry state, that there would not have been any question of reopening the liquor shops. ಏನಾಗುತ್ತೆ ಅಂತ ಹೇಳಿದ್ರೆ, we have to take into mind that among the liquor consuming states, Karnataka ranks, I think, number 2. Highest amount of liquor consumed. ಈಗ there may be many people who are alcoholics. ಆಲ್ಕೋಹಾಲ್ ಅವ್ರಿಗೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಬರ್ಬೋದು. there could be health hazards. So many people's demand was that liquor shop should be opened or we ಅಲ್ಲ, should be ನೀವು given. ಸಂಕ್ಷಿಪ್ತವಾಗಿ ಏನು ಹೇಳುದು, ನಮ್ಮ ರಾಮಕೃಷ್ಣರಾವ್ ಪ್ರಶ್ನೆ ಏನಂದ್ರೆ, ಈಗ It can be ಸ್ಟೇಟ್ managed. ಎಕ್ಸೈಸ್ ಡ್ಯೂಟಿ ಇಸ್ ಇಟ್ ಎ ಮಸ್ಟ್ ಟು ರನ್ ದ ಸ್ಟೇಟ್ ಅಂತ No, question. it is particularly income from liquor, it is not required to run the state. ಹಾಗಾದ್ರೆ ಇದು ಬಹಳ See, ಒಂದು I'll ಉತ್ತಮ just, ಪ್ರಶ್ನೆ. I'll just give my observation to this. ಓಕೆ. Now, Gujarat had liquor ban right from the beginning, and what happens is, state needs revenue, whether it comes from liquor or from manufacturing industry through VAT or now through GST. Now, because liquor was banned, the only way Gujarat could generate revenue was through industrialization. So, over the last few decades, a very industrial friendly environment developed in Gujarat. Similarly, if that experience is extrapolated to different states, liquor ban initially may have a revenue impact, but over a long term period it will make states to become more innovative, to bring industries to their states and generate revenue from the GST. Correct. So, it has 1:1 relationship. Second thing is the productivity of the ಈಗ- local population. ಈಗ ಲಿಕ್ಕರಿಗೆ ಕನ್ಸಂಪ್ಷನ್ ಮಾಡದಿದ್ರೆ ಆ ಹಣವನ್ನು ಬೇರೆ ಯಾವುದಕ್ಕಾದ್ರೂ ಕನ್ಸಂಪ್ಷನ್ ಮಾಡ್ತಾರೆ. ಅಲ್ಟಿಮೇಟ್ಲಿ ವೆನ್ ದ ಇಕಾನಮಿ ಟು ಫ್ಲಾರಿಶ್ ದೇರ್ ಶುಡ್ ಸ್ಪೆಂಡ್. Yes. Spending need not be only in liquor. Liquor. Other food they can, quality of food, quality of clothing, quality of shelter, all these things they Can can improve your quality And then the of life. productivity of the labor class, because ಬಹಳ ಒಂದು ಉತ್ತಮ. maximum liquor is consumed by the labor class. How? But if they are free of alcohol, their productivity goes up dramatically, which helps the industries. ಸರ್, ಈಗ ಡಿ ಬಿ ಮೆಹ್ತಾ ಅವರೇ, ಈಗ ಜಿ ಡಿ ಪಿ ಅಂತ ಹೇಳ್ತಾರೆ. ಈಗಿನ ಒಂದು ನಾವು ನೋಡ್ತಾ ಇದ್ದೇವೆ ಸುಮಾರು ದಿನದಿಂದ, ಇತ್ತೀಚೆಗೆ ಇದರ ಪ್ರಕಾರ ಹೋದರೆ ನೆಕ್ಸ್ಟ್ ಇಯರ್ ನಮ್ಮ ಜಿ ಡಿ ಪಿ ರೇಷಿಯೋ ವಿಲ್ ಬಿ ನೆಗೆಟಿವ್ ಬರ್ತದೆ ಅಂತ ಹೇಳ್ತಾರೆ. ಹೌದಾ ಅದು? ಹೌ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಹೌ ಜಿ ಡಿ ಪಿ ಆ್ಯಸ್ ಪರ್ಸೆಂಟೇಜ್ ವಾಟ್, ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಜಿ ಡಿ ಪಿ ಬಗ್ಗೆ ಕೊಟ್ಟರೆ ಒಳ್ಳೆಯದು. See, how it will impact the economy and the GDP is still work in progress. The jury is still out, because we just don't know how long this will continue. We don't know whether there will be a second wave, when, and how it will impact the economy further. But presuming that more or less the lockdown is completely removed by 31st of May, and from June onwards we start working normally, the economy comes back to the normal functioning, and initial 2 months still the demand side will take some time to pick up, because people at large, they would not be rushing out just because the lockdown is open to start consuming and buying products. Correct. Because still
the virus will be watch and wait. Yeah, virus will be out in the environment and they will be moving about slowly. So keeping all that into mind as of now, the closest estimate that comes on a rough calculation is roughly around -1 to -2% GDP growth for the current year. The initial World Bank estimate, which came sometime in the month of March, gave India a figure of 1.8 positive GDP growth, which was later on downgraded as the lockdown continued to 0%. And now the new estimates that are being worked at and looked at is -1 to -2% GDP. Now let us understand what was the GDP for the last year. The nominal GDP, which is valued at the current prices, for the last year was 198 lakh crores, which is just below 200 lakh crores. How much percentage it comes? Now, if it is the normal circumstances, we were expecting a GDP growth of 6% for the current year, which would have taken it to 210 lakh crores GDP. Now, if we are talking at -2% GDP, means we are looking at close to 194 lakh crores. So here we can understand what is the loss to the GDP in terms of rupee value at current prices, from 210 lakh crores to 195 lakh crores. We have lost 15 lakh crores of possible GDP due to COVID-19. Now, when you look at 15 lakh crores loss of GDP vis-a-vis the 20 lakh crore stimulus package, we will understand whether the stimulus package is sufficient to overcome the loss. Now, that effect has to be given into the calculations. Correct. The GDP impact in the stimulus package comes only from two aspects. One is the direct amount which is put in the hands of people, which is roughly, as we calculated, will be 3,20,000 crores, which is just 1.5% of GDP, mind well. What has been announced which will have a direct impact on GDP is 1.5 lakh crores only. 3,20,000 crores only, 1.5% only. So even if you give that impact as we move on from -2%, if this thing becomes an entire GDP for the current year, because we don't know the how the people will react when they get money, whether they are going to spend everything, whether they are going to save some money, how much that 3 lakh crores will come into the market as a demand, that is also still not unraveled. ನಾವು ಮುಂದುವರಿಸುವ ಚರ್ಚೆ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ನಾನು ಡಾಕ್ಟರ್ ಎ ಪಿ ಆಚಾರ್ಯ ಮಾತಾಡೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಡಾಕ್ಟರ್ ಎ ಪಿ ಆಚಾರ್ಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಂದು ಒಂದು ಪ್ರಶ್ನೆ ಏನಿದ್ರೆ, ಇದು ನಮ್ಮ ಮೆಹತೆ ಹೇಳಿದಾಗೆ ಎಕಾನಮಿ ಸ್ಲೈಡಿಂಗ್ ಟು -1 -2, ಇದು ಈ ತರ ಕಂಡೀಷನ್ ಅಲ್ಲಿ ರಿವೈವ್ ಆಗೋದು. ಇದರ ತ್ರೀ ಪಾಸಿಬಿಲಿಟೀಸ್. ಒಂದು ವಿ ಶೇಪ್ ಅಲ್ಲಿ ಸ್ಲೈಡ್ ಕೆಳಗೆ ಹೋದಾಗೆ ಅದು ಮೇಲೆ ಬರ್ತದೆ, ವಿ ಶೇಪ್ ಅಲ್ಲಿ ಮೇಲೆ ಬರ್ತದೆ. ಇನ್ನೊಂದು ಯು ಶೇಪ್ ಅಲ್ಲಿ ಇಟ್ ಗೋಸ್ ಡೌನ್, ಸ್ಟೇಸ್ ದೇರ್ ಅಂಡ್ ಕಮ್ ಬ್ಯಾಕ್ ಫಾರ್ ಸಮ್ ಟೈಮ್. ಇನ್ನೊಂದು ಎಲ್ ಶೇಪ್ ಅಂತ, ಇಟ್ ಗೋಸ್ ಡೌನ್ ಅಂಡ್ ಸ್ಟೇಸ್ ದೇರ್ ಓನ್ಲಿ, ಇಟ್ ರಿಮೇನ್ಸ್ ಇನ್ ದಿ ರಿಸೆಷನ್ ಓನ್ಲಿ. ವಾಟ್ ವಿಲ್ ದಿ ಇಂಡಿಯಾಸ್ ಪೊಸಿಷನ್ ಇನ್ ದಿ ನೆಕ್ಸ್ಟ್ 1 year? ಡಬ್ಲ್ಯೂ ಶೇಪ್ ಬಗ್ಗೆ ನೀವು ಮಾತಾಡಲೇ ಇಲ್ಲ. ಹಲೋ, ಡಬ್ಲ್ಯೂ ಶೇಪ್ ಕೂಡ ಆಗ್ಬಹುದಲ್ಲ? ಡಬ್ಲ್ಯೂ ಇಸ್ ಎ ಲಾಂಗ್ ಟರ್ಮ್, ಅದು ಹಾಕಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲಿ ಇಟ್ಸ್ ಎ ವಿ ಶೇಪ್, ಗೋಸ್ ಡೌನ್ ಅಂಡ್ ಕಮ್ಸ್ ಅಪ್. ಯು ಶೇಪ್ ಅಲ್ಲಿ ಗೋಸ್ ಡೌನ್, ಸ್ಟೇಸ್ ದೇರ್ ಇನ್ ದಿ ಲೋ ಅಂಡ್ ಕಮ್ಸ್ ಅಪ್ after some time. And L shape is goes down and being low only for a longer time. Recession continues for a longer time. What would be the position of India in next 1 year? ಹೇಗೆ ಬಾಲಚಂದ್ರ ಅವರೇ, ಯಾವ ಶೇಪ್ ಬರ್ಬೋದು ನಮ್ದು? ವಿ ಶೇಪಾ, ಯು ಶೇಪಾ, ಎಲ್ ಶೇಪಾ, ಡಬ್ಲ್ಯೂ ಶೇಪಾ? ನೋಡಿ, at this point in time, it is very difficult to predict what exactly is going to happen. See, there are certain aspects. See, we have to understand certain aspects. One is ಈಗ ನಾವು ಇದೆಲ್ಲ ಈಗ ಲಾಕ್ಡೌನ್ ಗೆಟ್ಸ್ ಲಿಫ್ಟೆಡ್. ಈಗ ಯಾವ ಶೇಪ್ ಅಲ್ಲಿ ಇದ್ದೇವೆ ನಾವು? ಎಲ್ ಶೇಪ್ ಅಲ್ಲಿ ಇದ್ದೇವೆ ಈಗ. ಹೌದು, ಎಲ್ ಶೇಪ್ ಅಲ್ಲೇ ಇರ್ತೀವಿ. ಸಿ, now what happens is lockdown has not yet been lifted fully. It may be lifted in some states, it may not be lifted, it may continue. Correct. Lockdown 4 may continue in some states. But even after the lockdown is lifted,
things will not be as free as it was The earlier. question is We have to- whether lockdown is there or not, rather than whether pandemic No, no. is stopped anta. Yeah. So pandemic also, as Mehta Saab also said, there may be a second wave, there may be a third wave. We have seen it in the past in case of Spanish flu and other things. So in China is now going through the second wave. So it is definitely going to be a second wave in India also. But there is nothing to panic that our GDP growth is going to be negative, because most of the European countries, the GDP growth is already negative. Okay, today it is the question of our survival. We should be afloat. If we are alive today and if we are alive tomorrow, then everything is there. Jaan hai to jahan hai. Jahan hai. Yes. So we have to now see how we will survive. Okay, once the lockdown is lifted, things will not come to normalcy within a period of 1 month, 15 days, 2 months, 3 months. The reason is that, see, the supply chain has to improve, supply chain has to pick up the same efficiency. The laborers who have gone away, they may never come back, so there will be a huge shortage of labor, skilled labor. So, again developing all these things and putting the industry on the right pedestal. In simple words ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, Yes. ಈಗ ಒಬ್ಬ ಮನುಷ್ಯನಿಗೆ ಫ್ರಾಕ್ಚರ್ ಆಗಿದೆ. Yes. ಫ್ರಾಕ್ಚರ್ ಆದ್ರೆ it takes a second to become fracture, Yes. but it takes long time to become a Minimum normal. 2 months plaster. ಫ್ರಾಕ್ಚರ್ ಆದ ಕೂಡಲೇ ಪ್ಲಾಸ್ಟರ್. ಈಗ ನಾಳೆವರೆಗೆ ಪ್ಲಾಸ್ಟರ್ ನಾಳೆ ತೆಗೆದ ಮೇಲೆ ಪುನಃ ಅದು ಹೇಗೆ ಇದಾಗಿದೆಯಾ ಆಗದಿದ್ರೆ ಪುನಃ ಬ್ಯಾಂಡೇಜ್ ಆಗ್ಬೇಕಾಗ್ತದೆ. ಇಲ್ಲದಿದ್ರೆ ಪುನಃ ಫಿಸಿಯೋಥೆರಪಿ ಮಾಡಿ ಪುನಃ ಸ್ಟ್ರೆಚರ್ ಅಲ್ಲಿ ಹಾಗೆ ಅಥವಾ ಸ್ವಲ್ಪ ನೀವು ಇದರಲ್ಲಿ ಈಗ ನಡೆದು ಎಲ್ಲ ಟೈಮ್ ಹೋಗ್ತದೆ. ಮುಂಚಿನಂತೆ ಓಡ್ಲಿಕ್ಕೆ ಇಟ್ ಮೇ ಟೇಕ್ 1 year. The experts are working on, as of now, on a U-shape recovery model. Because right now it is too difficult to look at L-shape. L-shape will be the pandemic becomes worse and worse and worse as we move forward. That scenario is not being built into the model as of now. As of now, the model which people are, all the experts throughout the world are working on is an U-shape recovery. And with that U-shape recovery, most of the Europe is looking at -5 to -8% GDP growth. -5 to -8, because as you said, so India is that even in the that last year, most of the European countries were either +1, 0 or -1. So now they will be -5 to -8. So compared to that the European, means you mean India is better than European countries. to in comparison, -2 will we not have be, another caller. Hello. ನಮಸ್ಕಾರ ಸರ್, ಇದು ಯೋಗೀಶ್ ಪೈ ಅಂತ ಅಶೋಕ್ ನಗರ್ ಮಂಗಳೂರಿಂದ. ಯೋಗೀಶ್ ಪೈ ಅವರೇ, ನಿಮ್ಮ ಪ್ರಶ್ನೆ ಕೇಳಬಹುದಾ? ಸರ್, ನನ್ನ ಪ್ರಶ್ನೆ ಏನಂದ್ರೆ, ಸರ್ ಇವಾಗ ಈ ಹಣವನ್ನ ಪ್ರಿಂಟ್ ಮಾಡೋದು ಅಂತ ಹೇಳ್ತಾರೆ, ನೋಟ್ ಪ್ರಿಂಟ್ ಆರ್ ಮಾರ್ಕೆಟ್ಗೆ ಅದನ್ನ ಫಂಡ್ ಮಾಡೋದು ಅಂತೆಲ್ಲ ಹೇಳ್ತಾರಲ್ಲ ಸರ್. ಸೊ ಅದು ಅಂದ್ರೆ ಏನು? ಕೆಲವರು ಕೆಲವರಿಗೆ ಹೆಲಿಕಾಪ್ಟರ್ ಮನಿ ಅಂತ ಹೇಳಿ ಅಲ್ಲಲ್ಲಿ ವಾಟ್ಸ್ಆಪ್ ಮನಿ ಅಂತ ಹೇಳ್ತಾರೆ, ಹಣ ಪ್ರಿಂಟ್ ಮಾಡೋದು ಹೇಳ್ತಾರೆ. ಹಣ ಪ್ರಿಂಟ್ ಮಾಡಿದ್ರೆ ಅದು ಇನ್ಫ್ಲೇಷನ್ ಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ಒಂದು ಕೂಲಂಕುಷವಾಗಿ ಒಂದು ನನಗೆ ಸಲಹೆಗಳು, ವಿವರಗಳು ಬೇಕಿತ್ತು ಸರ್. ಬಹಳ ಒಂದು ಉತ್ತಮ ಪ್ರಶ್ನೆ. ಹೆಲಿಕಾಪ್ಟರ್ ಮನೆ ಅಂದ್ರೆ ಹೆಚ್ಚಿನ ಜನರ ತಲೆಯಲ್ಲಿ ಹೆಲಿಕಾಪ್ಟರ್ ಇಂದ ಹಣವನ್ನು ಬಿಸಾಡ್ತಾರೆ ಅಂತೇಳಿ. ಕೆಲವು ಕಡೆಯಲ್ಲಿ ರಥೋತ್ಸವ ಎಲ್ಲ ಆಗುವಾಗ ಹೂ ಬಿಸಾಡಿದಾಗೆ ಈ ಚಿನ್ನದ ಹೂ, ಬೆಳ್ಳಿ ಹೂ ಎಲ್ಲ ಬಿಸಾಡ್ತಾ ಇರ್ತಾರೆ. ಸೊ ಅದು ಒಂದು ಜಸ್ಟ್ ದೇವರ ಇದರ ಬಗ್ಗೆ. ಸೊ ಅದೇ ರೀತಿ ಇಲ್ಲಿ ನೋಟ್ ಪ್ರಿಂಟ್ ಮಾಡಿ ಹೆಲಿಕಾಪ್ಟರ್ ಇಂದ ಬಿತ್ತಾಡ್ತಾರ ಅಂತೇಳಿ. ಇದು ಬಹಳ ಒಂದು ಉತ್ತಮ ಪ್ರಶ್ನೆ. ಈಗ ಅದೇ ನೋಟ್ ಪ್ರಿಂಟಿಂಗ್ ಬಗ್ಗೆ ನೀವು ಬ್ಯಾಂಕಿಂಗ್ ತಜ್ಞರಾಗಿ ನೀವು ಹೇಗೆ, ಅದು ಯಾವ ರೀತಿ ಪ್ರಿಂಟ್ ಮಾಡ್ತಾರೆ, ಅದು ಹೇಗೆ ಇಟ್ ವಿಲ್ ನೋಡಿ, ನೋಟ್ ಪ್ರಿಂಟಿಂಗು, see now because huge expenditure is there, government revenues are also going to come down, and money circulation in the economy ಜಾಸ್ತಿ ಮಾಡಬೇಕಾಗತ್ತೆ. So naturally there will be some amount of printing of notes. There is no, but what will happen is, if these notes are used only for expenditure, then there is going to be an inflation. So adike the government's objective is to see that the money in circulation is brought down. The economic policy also, it reviews the amount of money amount of currency in circulation always. So it is that is why they are promoting digital payments and other things, because expansion of cash in the society is always going to create an
inflationary trend. Okay. See, ಈಗ helicopter money. I would just add to what he has explained. Okay. See, in the normal course, if we had expanded the money printing, which means nothing but higher fiscal deficit, interest rate would have immediately gone up in the short term. In this scenario, that is not been the case for a simple reason. The demand side is not going to pick up. This money printing is just basically replacing the money that has been lost in the system. So the M3 in the market, M3 is the money available in the economy. That's not going to go up sharply. So even the RBI and the government are looking at the consumer price index, which was around 5.8% in the month of March, would further ease in the next 6 months to almost 2 to 3%. Now the wholesale price index is also not going to move up, because as we know, in the month of March it had come down to 1%. Correct. So the prediction for the wholesale price index is also around 2 to 2.5% during the current year. So in the short run, inflation is not a worry. In the long run, inflation can make a comeback. What is the inflation rate now? Right now, consumer price index for the month of March was 5.8%, which is predicted to be around 3% as we move forward, and the wholesale price index for the month of March was only 1%, which is predicted to move up to 2%. And this wholesale price index going up is because of the supply side logistic difficulties. It is not because of the demand side. That is eased out means that will still come down. That will still come down. So in the short run, inflation is not a worry. In the long run, it has to be managed properly, otherwise it will make a comeback, say 2 years down the line. So that is the take on the inflation as of now. ಇನ್ನೊಂದು ಕಾಲರ್ ಅವರ ಕರೆ ಉಂಟು. ಹಲೋ. ಹಲೋ. ಯಾರು ಮಾತಾಡೋದು? ದಿನೇಶ್ ಪೈ ಮಾತಾಡ್ತಾ ಇರೋದು. ದಿನೇಶ್ ಪೈ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ಪೈ ಅವರು ಏನು ಮಾಡ್ತಾ ಇದ್ದೀರಿ? ಹಲೋ. ದಿನೇಶ್ ಪೈ ಅವರು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಸರ್, ನಾನು ಸಿವಿಲ್ ಕಾಂಟ್ರಾಕ್ಟರ್ ಅಖಿಲ್ ಅಸೋಸಿಯೇಟ್ಸ್ ಅಂತ. ಓಕೆ, ನಿಮ್ಮ ಪ್ರಶ್ನೆ ಕೇಳಬಹುದು. ಸಿವಿಲ್ ಕಾಂಟ್ರಾಕ್ಟರ್ ಸರ್, ಅಖಿಲ್ ಅಸೋಸಿಯೇಟ್ಸ್ ಅಂತ. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ಕೇಳಬಹುದಾ? ಹೌದು, ಬಾಲಚಂದ್ರ ಇರು, ನಮಸ್ಕಾರ. 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 ಹೌದು, ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನಮ್ಮ ಗವರ್ಮೆಂಟ್ ನವರು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು 20 ಲಕ್ಷ ರೂಪಾಯಿ ನಮ್ಮ ಇದಕ್ಕೆ MSME ಅವ್ರ ಇದು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಅದು ಹೆಲ್ಪ್ ಅಂತ ಹೇಳಿದ್ರೆ ಯಾವ ರೀತಿ ಹೆಲ್ಪ್ ನಮ್ಗೆ ಬ್ಯಾಂಕಿಂದ? ಯಾಕಂತ ಹೇಳಿದ್ರೆ ನಾನು ಬ್ಯಾಂಕ್ ಅಲ್ಲಿ ಹೋಗಿ ಅಲ್ಲಿ ಕೇಳಿದ್ರೆ ಅವ್ರಿಗಿನ್ನೂ ಕರೆಕ್ಟ್ ಆಗಿ ಗೈಡ್ ಲೈನ್ ಬರ್ಲಿಲ್ಲ. ಬಂದು ಸಮೇತ ಹೇಳ್ತಾ ಇದ್ದಾರೆ, ನಿಮ್ಮ ಓಡಿ ಮೇಲೆ ನಾವು 20% ನಿಮ್ಗೆ ಗವರ್ಮೆಂಟ್ ನವ್ರು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಅಂತ. ಅದರಲ್ಲಿ ಗವರ್ಮೆಂಟ್ ಆಕ್ಚುಲಿ ಕೊಲೆಟ್ರಲ್ ಇಲ್ದೇನೆ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಆಕ್ಚುಲಿ ಲೋನ್ ತಗೊಳ್ಬೇಕಾದ್ರೆ 1.5 ಪಟ್ಟು ಕೊಲೆಟ್ರಲ್ ಆಲ್ರೆಡಿ ಕೊಟ್ಟಿದ್ದೇವೆ. ಅದರಲ್ಲಿ ಗವರ್ಮೆಂಟ್ ನ ರೋಲ್ ಏನು, ನಮ್ಮ ರೋಲ್ ಏನು, ನಮ್ಗೆ ಯಾವ ರೀತಿ ಅದರಲ್ಲಿ ಹೆಲ್ಪ್ ಆಗಬಹುದು? ಅಥವಾ ಇಂಟ್ರೆಸ್ಟ್ ರೇಟ್ ಎಷ್ಟು? ಮೊದ್ಲಿನಷ್ಟೇ ಇಂಟ್ರೆಸ್ಟ್ ರೇಟ್ ಆಗಿದ್ರೆ ಗವರ್ಮೆಂಟ್ ನ ಹೆಲ್ಪ್ ನ ಕ್ವಶನ್ ಏನ್ ಬಂತು ಅದರಲ್ಲಿ? ಇದು ನನ್ನ ಕ್ವಶನ್ಗೆ ಒಂದು ಆನ್ಸರ್ ಬೇಕಿತ್ತು. ಅಂದ್ರೆ ಈಗ 20 ಲಕ್ಷ ಕೋಟಿ ಉಂಟಲ್ಲ, ಅದು ರಿಲೀಫ್ ಮತ್ತೆ ಪ್ಯಾಕೇಜ್, ಅದು ಖಾಲಿ ಲೋನಿಗೆ ಬರುವುದಿಲ್ಲ. MSME ಅವರಿಗೆ 3 lakhs crores ಅದನ್ನು ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ. ಆ 3 lakh crores ಅನ್ನು ಯಾವ ರೀತಿ ಫೆಸಿಲಿಟೇಟ್ ಮಾಡ್ತಾರೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡಬಹುದು? ಈಗ ದಿನೇಶ್ ಪೈ ಅವರು ಈಸ್ ಅ ಕಾಂಟ್ರಾಕ್ಟರ್ ಆರ್ ಬಿಸ್ನೆಸ್. ಹೌದು. ಸೊ ಹಿ ಮೇ ಬಿ ಕಮಿಂಗ್ ಅಂಡರ್ MSME ಅಲ್ಲಿ ಬರ್ಬೋದು. ಈಗ ಅವ್ರದ್ದು ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಮಗೆ ಹೇಗೆ ಹೆಲ್ಪ್ ಮಾಡ್ಬೋದು, ಕೊಲ್ಯಾಟ್ರಲ್ ಫ್ರೀ ಅಂತ ಹೇಳಿದ್ದಾರೆ ಅಂತ ಹೇಳಿ. ನಾವು MSMEಗೆ ಈ ರಿಲೀಫ್ ಪ್ಯಾಕೇಜಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಬ್ಯಾಂಕ್ ಎಕ್ಸಿಸ್ಟಿಂಗ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಸ್ ಆನ್ 29th ಫೆಬ್ರವರಿ ಅದರದ್ದು 10% ಕೋವಿಡ್ ಲೋನ್ ಅಂತ ಹೇಳಿದ್ದಾರೆ. ವಿತ್ ಮ್ಯಾಕ್ಸಿಮಮ್ ಆಫ್ 25 crores ಲಿಮಿಟ್ ಇದ್ದವರಿಗೆ, ಅವ್ರಿಗೆ 20% ಆಟೋಮ್ಯಾಟಿಕ್. ಸೊ ಈಗ ಗವರ್ಮೆಂಟ್ ಹ್ಯಾಸ್ ಯೂಸ್ ದ ವರ್ಡ್ ಆಟೋಮ್ಯಾಟಿಕ್. ಯಾಕೆಂತ ಹೇಳಿದ್ರೆ, ಅರ್ಲಿಯರ್ ಇಫ್ ದ ಗವರ್ಮೆಂಟ್ ಇಸ್ ಟು ಇಂಟ್ರೊಡ್ಯೂಸ್ ದ ಸ್ಕೀಮ್ಸ್, ದೇ ಆರ್ ಸಬ್ಜೆಕ್ಟ್ ಟು ಅಪ್ರೈಸಲ್. ಬ್ಯಾಂಕ್ ಅಪ್ರೈಸಲ್ ಮಾಡ್ತಾರೆ, ಕೊಲಾಟ್ರಲ್ ಕೇಳ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ, ಎಲ್ಲ ಮಾಡಿ ಮತ್ತೆ ಕೊಡೋದು. ಕೆಲವರು ಬ್ಯಾಂಕ್ಸು ಕಮ್ಮಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಸೊ now they have said that up to 20% you can straight away give as automatic loan, for which no additional collateral is required. covid loan heluda athwa emergency credit line? Emergency credit. So 20% without insisting on any additional collateral ಕೊಡಬೇಕು ಅಂತ ಹೇಳಿದ್ದಾರೆ. ವಿದೌಟ್ ಅಪ್ರೈಸಲ್,
Yes, without appraisal. Without appraisal, without collateral. Without ಅದು collateral. ಅದು ಇವನ್ ಬಿಸ್ನೆಸ್ ಮ್ಯಾನ್ ಅವರಿಗೆ Yes. ಅಪ್ ಟು 25 crores ಲಿಮಿಟ್ ಇದ್ದವರೆ ಅಪ್ ಟು 100 crores ಟರ್ನ್ ಓವರ್ Yes, ಇದ್ದವರಿಗೆ ಇದುಂಟು. For businesses as well as ಈಗ MSME. ದಿನೇಶ್ ಪೈ ಅವ್ರ ಲೈನ್ ಅಲ್ಲಿ ಇದ್ದಾರಾ? ನೀವು ಕಟ್ ಮಾಡಬೇಡಿ ಲೈನ್. ಇನ್ನೊಂದೇನಂದ್ರೆ ರಿಗಾರ್ಡಿಂಗ್ ಅವ್ರು ಕೇಳಿದ್ದು ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಗೆ ಗವರ್ಮೆಂಟ್ ಇಂಟ್ರೆಸ್ಟ್ ವಿಲ್ ಬಿ ಕ್ಯಾಪ್ಡ್ ಅಂತ. ಈಗ ನೋಡಿ, ದಿನೇಶ್ ಪೈ ಅವರಿಗೆ 1 ಕೋಟಿ ಓಡಿ ಲಿಮಿಟ್ ಇದ್ದರೆ ಹೌದು 10% ಕೋವಿಡ್ ಲೋನ್ ಆಲ್ರೆಡಿ ಅವರು ತಗೊಂಡಿರಬೇಕು ಅಥವಾ ತಗೊಳ್ಬಹುದು. ಈ 10% ಕೋವಿಡ್ ಲೋನಿಗೆ ಅತಿರಿಕ್ತವಾಗಿ ಇನ್ ಎಡಿಷನ್ 20% ಎಮರ್ಜೆನ್ಸಿ ಕ್ರೆಡಿಟ್ ಲೈನಾ, ಅಥವಾ ಈ 20% ಅಲ್ಲಿ ಕೋವಿಡ್ ಲೋನ್ 10% ತೆಗೆದು ಇನ್ನೂ 10% ಮಾತ್ರವಾ? ಅದು ಅವರು ಅಷ್ಟು ಕ್ಲಾರಿಫಿಕೇಶನ್ ಅಲ್ಲ, ಬಂದಿಲ್ಲ. ಅದು ಅವ್ರು ಏನ್ ಹೇಳಿದಾರೆ ಅಂದ್ರೆ, ಕೋವಿಡ್ ಲೋನ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು, ಅದು ಕೋವಿಡ್ ಸಿಚುವೇಶನ್ ಗೆ ಮಾಡಿದ್ದು. ಇದು ರೀಸ್ಟಾರ್ಟ್ ದ ಬಿಸ್ನೆಸ್ ಅಂಡ್ ರಿಕ್ವೈರ್ಮೆಂಟ್ ಗೆ ಅಡಿಷನಲ್ 20% ಅಂತ ಹೇಳ್ತಾರೆ. That clarification we have to wait. I'll just add one more thing to what Mr. Rao has said. See, contractors come under the service sector. Correct. So most contractors or real estate developers, they are not a member of any industrial association also. Correct. Because they don't function in a industrial setup. Most of the contractors or real estate developers, they have not got themselves registered under MSME, because earlier for the service industry the limits were very low. Correct. So we would be all outside definition indagi. Now because of the new now definition, they have removed that, done away with the differentiation between manufacturing and service sector. Now with the new definition, both investment and turnover. Yeah, all the contractors and real estate developers who fall within the new definition, real estate developers barudilla adra, they are considered a service sector, because even for GST, construction industry is a service sector. Now if you fall within that category, we can get ourselves registered under MSME. So first is that aspect, that most of us are not registered, you know, those who are in the service sector. So once they get registered, then only these benefits will flow to them, otherwise it's not possible. And as of February, most of the service sector people are not under MSME. that Udyog Aadhar registration they have not done. So that if they have not done, now immediately Udyog Aadhar portal ಗೆ ಹೋಗಿ immediately they can register under Udyog Aadhar. ಅದು automatically because immediately this scheme is valid up to 31st October. ಹೌದು, ಅಕ್ಟೋಬರ್ ಒಳಗೆ ಅಲ್ಲ, ವ್ಯಾಲಿಡ್ ಅಪ್ ಟು 31st March 21, ಬಟ್ ಎನಿ ಡಿಸಿಷನ್ಸ್ ಟು ಬಿ ಟೇಕನ್ ಬಿಫೋರ್ 31st October 2020. And interest is going to be capped. That's what government has said, but it is not yet clear now. Individual banks may have individual. ಉತ್ತಮ ಪ್ರಶ್ನೆ ಕೇಳಿದಕ್ಕೆ ದಿನೇಶ್ ಪೈ ಅವರಿಗೆ ಧನ್ಯವಾದಗಳು. ಈಗ ಒಂದು ಈ ಕೋವಿಡ್ ಲೋನ್ 10%ಗೆ ಅತಿರಿಕ್ತವಾಗಿ 20% ಎಮರ್ಜೆನ್ಸಿ ಕ್ರೆಡಿಟ್ ಲೈನಾ, ಅಥವಾ ಕೋವಿಡ್ ಲೋನ್ ಬಿಟ್ಟು ಅದು ಹೇಗೆ ಅಂತೇಳಿ ಅದು ಕ್ಲಾರಿಫಿಕೇಶನ್ ಇನ್ನು ಬರಬೇಕಷ್ಟೇ. ಈಗ ಶಾರ್ಟ್ಲಿ ಈ ವಾರದಲ್ಲಿ ಬರ್ಬೋದು. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಬ್ಯಾಂಕಿಗೆ ಹೋದರೆ ವಿದೌಟ್ ಕೊಲಾಟ್ರಲ್ 20% ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ನಿಮ್ಮ ಎಕ್ಸಿಸ್ಟಿಂಗ್ ಲಿಮಿಟಿಗೆ ಅತಿರಿಕ್ತವಾಗಿ ಅವರು ಕೊಡಲೇಬೇಕು. ಏನಾದರೂ ಅದರ ಬಗ್ಗೆ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ ಕನ್ಸಲ್ಟೆಂಟ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ನಿಮ್ಮ ಕನ್ಸಲ್ಟೆಂಟ್ನವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸರ್ CA DB ಮೆಹ್ತಾ ಅವರೇ, ಈಗ ನಮ್ಮ ಸರ್ಕಾರದ್ದು ಡೆಟ್ ಪೊಸಿಷನ್, ಈ ಫಿಸ್ಕಲ್ ಡೆಪಿಸಿಟ್ ಹೆಚ್ಚಾದಾಗೆ ಫಿಸ್ಕಲ್ ಡೆಪಿಸಿಟ್ ಸರಿ ಮಾಡಲಿಕ್ಕೆ ಸಾಲ ತಗೊಳ್ತೇವೆ. ಸಾಲ ತಗೊಂಡ ಮೇಲೆ ಅದರ ಬಡ್ಡಿ ಪುನಃ ಫಿಸ್ಕಲ್ ಡೆಪಿಸಿಟಿಗೆ ಆ್ಯಡ್ ಆಗ್ತಾ ಹೋಗ್ತದೆ. ದಟ್ ವಿಲ್ ಹ್ಯಾವ್ ರಿಪಲ್ ಇಫೆಕ್ಟ್ ಅಂತ ಹೇಳಿದ್ದು ಅದಕ್ಕೆ. ವೆದರ್ ನಾವು ಇಂಡಿಯಾ ಈಸ್ ಇನ್ ಡೆಟ್ ಟ್ರ್ಯಾಪ್, what is the position before 2014 and after now 2014 and present 2020 position? ಅದರ ಬಗ್ಗೆ ಒಂದು ಬ್ರೀಫ್ ಮಾಡಬಹುದಾ? See, it's a very important question that you have asked. For the last year, India's debt to GDP ratio is almost close to 70%. In the 69%, 69%, that is the figure. Now, if you look at the way the economists look at this figure, but ಅದು ಬ್ರೆಜಿಲ್ನಲ್ಲಿ 80% ವರೆಗೆ ಹೋಗಿದೆ ಅಲ್ಲ? Yeah, but Brazil is already paying the price of a debt trap. I'll explain to you how. In the world of experts, once your GDP debt to GDP ratio starts moving above 60%, you are entering into a debt trap. So from that definition, India is already into a debt trap situation. Andre benchmark is 60%. Benchmark is 60%. The second benchmark is 80%. When you cross 80%, you are into an irreversible position. Means unless and until your currency depreciates tremendously,
and your economy does not reform in a very large way, your economy will collapse. Your country will be rated as a junk country. Now you look at ಅಂದರೆ ಬ್ರೆಜಿಲ್ ಅಷ್ಟು ಒಂದು ಇಕಾನಮಿ ಪ್ರಾಬ್ಲಮ್ ಅಲ್ಲಿ ಉಂಟಾ? huge problem. Brazil currency has depreciated in the last 2 years by almost 70%. Oh. Okay, now you imagine Indian currency has depreciated hardly by 9 to 10%. What happens to our economy if we depreciate by 50 to 70% as we move forward? Now let us understand. Chinese currency. Chinese debt equity to debt ratio is not known to me as of now, and currency is very stable and they don't allow a market float rate as such. There is a very controlled exchange rate. And China, not to forget, they are sitting on some $2 trillion of forex reserves, you know, $2 or $3 trillion. Now with the current borrowing program which has already been announced by the government, our debt to GDP ratio will go beyond 75% or close to 75%. Now that takes us perilously close to 80% as we move in 21-22. So unless and until economy sees a V-shaped recovery, we are going to be in deep trouble. That's point one. Point two, the cost of debt is another important aspect to understand how fast a country can come out of this crisis. See, the cost of this debt keeps on increasing if your debt equity ratio keeps on deteriorating. So the new money that we borrow may come at a higher cost. Now you even experience this scenario for 21-22. 2021 is gone, we may be in a minus So whether GDP. FDI is a good medicine for this? It is very important because FDI is considered as an investment which can accelerate GDP. It is not a debt. Now if you look at the cost of borrowing, what India incurs today on its debt is close to 6%. Now if your GDP is growing by 6% and your debt is 80% of your GDP, whatever grown in that concept, 80% is gone only to service the interest. What remains within the system is only 20% of the growth. And if the debt crosses 100%, means your GDP growth will not be sufficient to service the debt. That means your GDP rate should be more than the cost of borrowing. It has to be much more, and what happens is they are inversely related. Your debt to GDP ratio, as it starts increasing, your GDP starts coming down because A, it will create high interest cost, B, new equity or new debt will be hard to come by to fuel the growth, and it will have tremendous negative vicious cycle on the economy. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ನನ್ನ ಹೆಸರು ಜಯಂತ್ ಕಾರ್ನಾಡ್ ಅಂತ, ನಾನು ಚೆನ್ನೈಯಿಂದ ಮಾತಾಡೋದು. ನಮಸ್ಕಾರ, ವಣಕ್ಕಂ. ನಮ್ಮ ಜಯಂತ್ ಕಾರ್ನಾಡ್ ಅವರಿಗೆ ನಿಮ್ಮ ಪ್ರಶ್ನೆ ಕೇಳಬಹುದಾ? ಎಲ್ಲ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. ನನ್ನದು ಒಂದೇ ಒಂದು ಪ್ರಶ್ನೆ, ಕೋವಿಡ್ ವಿಷಯ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಕೇಳಬಹುದಾ? ಜನರಲ್ ಕ್ವೆಶ್ಚನ್ ಅನ್ನು ಕೇಳಬಹುದಾ? ಕೇಳಿ. ಎನಿ ಕ್ವೆಶ್ಚನ್ ಯು ಕ್ಯಾನ್ ಆಸ್ಕ್. ಇದು ಕೋವಿಡ್ ಇಂಪ್ಯಾಕ್ಟ್ ಆನ್ ಇಕಾನಮಿ ಆ ವಿಷಯವಲ್ಲ. ಕೇಳಿ ನಿಮ್ಮದು ಕೇಳಿ, ನೋ ಪ್ರಾಬ್ಲಮ್. ನನ್ನ ಪ್ರಶ್ನೆ ಕೇಳಬಹುದಲ್ಲ? ನೋ ಪ್ರಾಬ್ಲಮ್. ಈ ಕೋವಿಡ್ ನಮ್ಮ ಕರಪ್ಟ್ ಪೊಲಿಟಿಷಿಯನ್ ಬಳಿ ಯಾಕೆ ಹೋಗುವುದಿಲ್ಲ? ಯಾಕೆ ಅವರನ್ನು ಅಟ್ಯಾಕ್ ಮಾಡುವುದಿಲ್ಲ? ಈ ಲಾಕ್ಡೌನ್ ಸಮಯದಲ್ಲಿ ಮಂತ್ರಿಗಳ ಮಕ್ಕಳಿಗೆ ಮದುವೆಯಾಗುತ್ತದೆ. ಫ್ಯಾಮಿಲಿ ಮೆಂಬರ್ಸ್ ಮಾತ್ರವಲ್ಲ, ಇತರ ಮಂತ್ರಿಗಳು ಪೊಲಿಟಿಷಿಯನ್ಸ್ ಕೂಡ ಒಟ್ಟು ಸೇರುತ್ತಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಂಬುದು ಇರುವುದೇ ಇಲ್ಲ. ಯಾರೂ ಕೋವಿಡ್ ಪಾಸಿಟಿವ್ ಆಗುವುದಿಲ್ಲ. ಆಶ್ಚರ್ಯವಲ್ಲವೇ? ಬಹಳ ಉತ್ತಮ ಪ್ರಶ್ನೆ ನಿಮ್ಮದು. ಈಗ ಈ ಕೋವಿಡ್ ಅನ್ನೋದು ಪೊಲಿಟಿಷಿಯನ್ಸ್ಗೆ. ಹಲೋ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ. ಹಲೋ ಕೇಳ್ತಾ ಉಂಟು, ಮಾತಾಡಿ. ಹಲೋ,
ಕೇಳುವುದಿಲ್ಲ ನನಗೆ. ನಾವು ಈಗ ಆನ್ಸರ್ ಹೇಳುವ. ಜಯಂತ್ ಕಾರ್ನಾಡ್ ಅವರು, ಇದು ಪಾಲಿಟಿಷಿಯನ್ಸ್ನವರಿಗೆ ಯಾಕೆ ಬರೋದಿಲ್ಲ, ಅವ್ರದ್ದೆಲ್ಲ ಈ ಮದುವೆ ಅದು ಇದೆಲ್ಲ ಆಗ್ತದಲ್ಲ ಅಂದರೆ, ಇಂಡಿಯಾದಲ್ಲಿ ಕಾನೂನುಂಟು, ಕಾನೂನು ಅಡ್ಮಿನಿಸ್ಟ್ರೇಷನ್ ಅದು ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ ಅಂತ ಅವರೊಂದು ಭಾವನೆ. ಅದರ ಬಗ್ಗೆ ಏನು ಹೇಳ್ತೀರಿ ಬಾಲಚಂದ್ರ ಅವರು? See, he has brought about 2-3 observations of the society. Okay, now one is politicians means powerful and rich people. Why they are not getting COVID-19? For a simple reason that they can get their work done through other people. So they are not exposing themselves. ಅಲ್ಲಲ್ಲ, ಅವ್ರು ಹೇಳೋದು ಪೊಲಿಟಿಕಲ್ ಮ್ಯಾರೇಜ್ ಎಲ್ಲ ತುಂಬ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ದೇ ಡೋಂಟ್ ಮೇಂಟೈನ್. That is breaking the law is wrong. See, if you look at the politicians in the European country, say like the Prime Minister of UK, he got COVID-19 because he does not have any privileges as our local MLA or MP has. You know, he has to go to the market to buy his own groceries. And that's how the European politicians have got affected with COVID. Whereas Indian politicians will not do any of this work themselves. They will have people to do for themselves. And the second observation was corruption. Now it is high time that corruption both at political level or bureaucratic level has to be weeded out. Because if India wants to prevent itself from falling into a debt trap, corruption, which has been a big menace and a big burden on the GDP growth, should come to an end. ಈಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, India has been ranked to 63rd position. Earlier it was more than 100. Gradually it has come to 63rd. China, I think it is only within top 10. So if India also comes to top 10, I think all these issues can be resolved. No, it is the other way around. If the corruption falls, if bureaucratic hurdles come down, automatically India ranking will improve. Ranking won't improve unless and until this happens. Okay. And the other thing which I was wanting to comment at the debt rat is that we as citizens, we have to understand that our economy is in a grave situation. And it was already seeing a slowdown for the last 3 years, and this COVID-19 has broken the backbone of our economy. Unless and until we start supporting our local products, buying Indian goods and supporting our local industries, it will be very difficult for India to come out of Atmanirbhar Bharat. ಅದರ ಬಗ್ಗೆ ನಮ್ಮ ಮೋದಿ ಅವರು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ. ಸೆಲ್ಫ್ ರಿಲಯಂಟ್ ಇಂಡಿಯಾ, ದಟ್ ಈಸ್ ಮೇಕ್ ಇನ್ ಇಂಡಿಯಾ. That is basically for our own survival. ಆತ್ಮನಿರ್ಭರ್ ಭಾರತ್ ಬಗ್ಗೆ ಒಂದು ಫುಲ್ ಪ್ಯಾಕೇಜ್ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಈಗ ಇನ್ನೊಬ್ರು ಕಾಲರ್ನ ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡೋದು? ನಮಸ್ಕಾರ. ನಾನು ಕೃಷ್ಣಮೂರ್ತಿ ಹೇಳಿ ಮಂಗಳೂರಿಂದ ಮಾತಾಡೋದು. ಕೃಷ್ಣಮೂರ್ತಿ ಅವರಿಗೆ ನಮಸ್ಕಾರ. ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೀಫ್ ಮ್ಯಾನೇಜರ್ ಅಲ್ವಾ? ಹೌದು ಸರ್, ಹೌದು. ಹೇಳಿ ಕೃಷ್ಣಮೂರ್ತಿ ಅವರೇ, ಹೇಗುಂಟು ಮರ್ಜರ್ ಎಲ್ಲ ಆದ್ಮೇಲೆ? ಉಳಿದ ಗೆಸ್ಟ್ಗಳಿಗೆ ಓಕೆ. ನಮ್ದೊಂದು ಸಣ್ಣ ಪ್ರಶ್ನೆ ಏನಂದ್ರೆ, ಆಸ್ ಎ ಕಾಮನ್ ಮ್ಯಾನ್, ಈಗ ರಿಲೀಫ್ ಪ್ಯಾಕೇಜ್ ಗವರ್ಮೆಂಟ್ ಅನೌನ್ಸ್ ಮಾಡಿದೆ. ಇಟ್ಸ್ ಹ್ಯೂಜ್, ಅಂದ್ರೆ 20 lakh crore ಅಂದಾಗ 10% ಆಫ್ GDP. ಇಟ್ಸ್ ಹ್ಯೂಜ್. ನಾರ್ಮಲಿ ಒಂದು ಸಾಮಾನ್ಯ ಒಬ್ಬ ಪ್ರಜೆಗೆ ಬಹುಶಃ ಅದನ್ನೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲರ ಚರ್ಚೆ ಏನು ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಅಮೌಂಟ್ ಅನ್ನ ಗವರ್ಮೆಂಟ್ ಎಲ್ಲಿಂದ ತರ್ತದೆ, ಎಲ್ಲಿಂದ ಬರ್ತದೆ, ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ, ಇದೆಲ್ಲ ಸುಮ್ನೆ ಬ್ಲಫ್ ಮಾಡ್ತಾರೆ, ಈ ರೀತಿ ಒಂದು ಊಹಾಪೋಹ ಮಾತುಕತೆ ನಡೀತಾ ಇರ್ತದೆ. ಇದರ ಒಟ್ಟಿಗೆ ಇನ್ನೊಂದು, ಈಗ ಪೊಲಿಟಿಷಿಯನ್ನೇ ಚರ್ಚೆ ಆಗ್ತಾ ಇತ್ತು. ಒಂದು ಸೀನಿಯರ್ ಒಬ್ರು ಪೊಲಿಟಿಷಿಯನ್ ಸಜೆಷನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಗಳಲ್ಲೆಲ್ಲ ಸಾಕಷ್ಟು ಗೋಲ್ಡ್ ಎಲ್ಲ ಉಂಟು, ರಿಸರ್ವ್ಸ್. ಗೋಲ್ಡ್ ರಿಸರ್ವ್ ಗವರ್ಮೆಂಟ್ ಬಿಡಿ, ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಗೋಲ್ಡ್ಗಳೆಲ್ಲ ಇದೆ. ಸೊ ಈ ಚಿನ್ನಗಳನ್ನೆಲ್ಲ ಸುಮ್ಮನೆ ಅಲ್ಲಿ ವೇಸ್ಟ್ ಆಗೋ ಬದಲು ಇದನ್ನ ತಗೊಂಡ್ಬಿಟ್ಟು ಮಾರಿದ್ರೆ ಈ ಹಣನ ಕ್ರೋಢೀಕರಣ ಮಾಡಬಹುದು ಅನ್ನೋಂಥ ಸಜೆಷನ್. ವೆದರ್ ದಿಸ್ ಇಸ್ ಎ ವರ್ಕೇಬಲ್ ಸಜೆಷನ್, ವೆದರ್ ಇಟ್ಸ್ ಪಾಸಿಬಲ್, ನನ್ನ ಎಕ್ಸ್ಪರ್ಟ್ ಗಳಿಂದ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹೇಳ್ತೇನೆ ಕೃಷ್ಣಮೂರ್ತಿ ಅವರೇ, ಐಡಿಯಲ್ ಸಿಚುವೇಶನ್ ಇನ್ ಲೈಫ್ ವಿಲ್ ನೆವರ್ ಅರೈಸ್. ಅದು ಹೇಳ್ತಾರೆ ನೋಡಿ, ಇಟ್ಟಿದು ಬಟ್ ಆದರೆ ವಾಟ್ ಅಂದರೆ ಏನು ಅಂತೇಳಿ. ಇದು ರಿಲಿಜಿಯಸ್ ಸೆಂಟಿಮೆಂಟ್ ಇರ್ತಾರೆ. ಬಾಲಚಂದ್ರ ಅದ್ರ ಬಗ್ಗೆ ಹೇಳಿ. ದೇವಸ್ಥಾನದ ಚಿನ್ನ ಎಲ್ಲ ಯಾಕೆ ಇದು ಅಂತ ಹೇಳ್ತಾರದು, ಆಸ್ ಎ ಸೀನಿಯರ್ ಪೊಲಿಟಿಷಿಯನ್ ಆಗಿ ಒಂದು ಸೆಂಟಿಮೆಂಟಲ್ ವಿಷಯಗಳನ್ನ ಪಬ್ಲಿಕ್ ಲೆವೆಲ್ ಅಲ್ಲಿ ತಂದು ದೇ ಕ್ರಿಯೇಟ್ ಕನ್ಫ್ಯೂಷನ್ ಅಮಾಂಗ್ ದ ಪೀಪಲ್. ಹೌದು, ಬಟ್ ಅದೇ ಪೊಲಿಟಿಷಿಯನ್ಸ್ ಅವರ ಸ್ಪೀಚ್ ಅಲ್ಲಿ ಮತ್ತೆ ಇದು ಬರುವಾಗ ಅವರು ಅದನ್ನು ಇದನ್ನ ಹೇಳುದಿಲ್ಲ, ಯಾಕಂದ್ರೆ ನಾಳೆ ಓಟಿಗೆ ತೊಂದರೆ ಆಗ್ತದೆ ಅಂತೇಳಿ.
ಅಲ್ವಾ? ಈಗ ಇದು ರಿಲಿಜಿಯಸ್ ಇದರಲ್ಲಿ ನಿಮ್ಮ ಗೋಲ್ಡ್ ಬಗ್ಗೆ ಏನು ಬಾಲಚಂದ್ರ ಅವ್ರದ್ದು ಒಪಿನಿಯನ್? See, I think trying to extract the gold from temples and that all may not work out. It may not be correct. ಅಲ್ಲ, ideal situation it is very good. It will hurt the never arise. It will hurt the sentiments of the people. It is not going to. See, as it is, there is a lot of divide among the people today. People of one community are becoming very vocal. They say, why Hindu temples only are paying tax? Why other religious institutions are not accessible to tax? Somebody WhatsApp I have received in Tamil Nadu, different puja places and their electricity tariff. So that is temple electricity tariff is very high, whereas other religions they are very low. Is it true? Yes, it is true. I don't see now what happens is politicians. There is a differentiation between the politician also knows that this is not possible and this will not work out also. But they make these statements as a political tool. So we as public, we should not get disturbed by that. We should stick to the ground rules, what is possible, what is not possible. And this is politicians have to do politics. ಈ ಚಿನ್ನ ಟೆಂಪಲ್ ಇದು ಈಗ ಮನೆಯಲ್ಲಿ ಕೂಡ ಹೆಂಡತಿದು ಚಿನ್ನ ಅಥವಾ ಬೇರೆ ಚಿನ್ನವನ್ನು ಅಡವಿಡುವುದು ಆಸ್ ಎ ಲಾಸ್ಟ್ ರಿಸಾರ್ಟ್. ಸೊ ವೆನ್ ಅದರ್ ರಿಸಾರ್ಟ್ಸ್ ಆರ್ ಅವೈಲೇಬಲ್, ಲೆಟ್ ಅಸ್ ಸಿ ಅದರ್ ರಿಸಾರ್ಟ್ಸ್. ಇಫ್ ನೋ ಅದರ್ ರಿಸಾರ್ಟ್ ಇಸ್ ದ್ಯಾಟ್, ದೆನ್ ಇಟ್ ಇಸ್ ದ ಲಾಸ್ಟ್ ಲೆಂಡರ್ ಆಫ್ ದಿ ಲಾಸ್ಟ್ ರಿಸಾರ್ಟ್ಸ್ ಅಂತ ಹೇಳ್ತಾವೆ ನೋಡಿ. ದಟ್ ಕ್ಯಾನ್ ಬಿ ಟೇಕನ್. ಕೃಷ್ಣಮೂರ್ತಿ ಅವರಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್, ಈಗ ಒಂದು ಫ್ಯೂಯಲ್ ಕಾಸ್ಟ್ ಈಗ ನೋಡಿ, ಐ ಥಿಂಕ್ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಇಂಡಿಯಾ. ನಾವು ಈಗ ಫಿಸ್ಕಲ್ ಡೆಪಿಸಿಟ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಈಗ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಹ್ಯಾವ್ ಕಮ್ ಟು ರಾಕ್ ಬಾಟಮ್. ರಾಕ್ ಬಾಟಮ್ ಹೇಳೋದಕ್ಕಿಂತ ಬಿಲೋ ದ ರಾಕ್ ಬಾಟಮ್, ನೆಗೆಟಿವ್ ಇಟ್ ಹ್ಯಾಸ್ ಕಮ್. ಸೊ ಅದರಿಂದಾಗಿ ನಮ್ಮ ದೇಶಕ್ಕೆ ಅದರದ್ದು ಸ್ವಲ್ಪ ಲಾಭ ಆಗಲಿಲ್ವಾ, ಅಥವಾ ಇನ್ನೀಗ ಸ್ವಲ್ಪ ರಿಸರ್ವ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದರೆ ಈ ಟೈಮಲ್ಲಿ, ವಿಲ್ ಇಟ್ ನಾಟ್ ಕಾಂಟ್ರಿಬ್ಯೂಟ್ ಫಾರ್ ದಿ ಅವರ್ ಫಿಸ್ಕಲ್ ಡೆಪಿಸಿಟ್ ರಿಡಕ್ಷನ್ ಮಾಡಲಿಕ್ಕೆ ಒಂದು ಸಹಾಯಕ ಆಗೋದಿಲ್ಲ? ಅದರ ಬಗ್ಗೆ ಹೇಳ್ಬೋದಾ? See, now let us look at it. What would have been the fiscal deficit if we had passed on the benefit of the reduction in crude price to the general public? Now the GDP may be in the negative, so there is no incremental growth in the taxation revenue as far as indirect taxes are concerned. Correct. Because it is directly related even to direct the GDP. tax also, when direct the income is coming down, will have a larger impact. Correct. Because if GDP is -2, it does not mean that the corporate profits will fall by 2%. Correct. Corporate profits will fall by 25%. Correct. And so corporate tax rates have also been mellowed down. So the impact will be much larger when it comes to the direct taxes. Now government has to balance its budget. It's a very difficult scenario. On one side we have but it is blessing in disguise. It's a blessing in disguise to the government. But let me add for the last 2 months there is no consumption of fuel also. But let me add one more thing. The fall in the crude oil prices will see a V-shaped recovery, and it has already seen a huge V-shaped recovery in the last 3 weeks. See, from being negative in the last week of April, today the prices have gone up to almost $32. So from close to $60 it started falling, it's already come back to $32. So as the global economy starts, what was the lowest? It went to -$40. But that was not applicable to India, because this was only applicable to the US crude, because there it gets the month contract gets closed by way of delivery. Yes. And people had no way to store the crude, correct. So they had to pay money to store the crude. Correct. ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಈಗ ಬಡ್ಡಿ ನಾವು ಕೊಡಬೇಕಾಗ್ತದೆ. ಅದು ಆ ರೀತಿ ಪರಿಸ್ಥಿತಿ. ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ, ಯಾರು ಮಾತಾಡೋದು? ಹಾ, ಮೊಹಮ್ಮದ್ ಅಲಿ ಅಂತ. ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ಅವರೇ, ಕೇಳಿ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಇದು ನಾವು ರಿಕ್ಷಾದವರಿಗೆ 5,000 ರೂಪಾಯಿ ಅಂತ ಸರ್ಕಾರ ಘೋಷಣೆ ಮಾಡಿದಲ್ಲ ಸರ್, ಅದು ಹೇಗೆ ಕೊಡ್ತಾರೆ, ಹೇಗೆ ಅಂತ ಗೊತ್ತುಂಟ ಸರ್? ಹೌದು, ರಿಕ್ಷಾ ನಿಮ್ದು ಯೂನಿಯನ್ ಉಂಟಲ್ಲ, ರಿಕ್ಷಾದ ಯೂನಿಯನ್, ನೀವು ಮೆಂಬರ್ ಆದ್ರದ್ದು?
ರಿಕ್ಷಾ ಯೂನಿಯನ್ ಇದು ಮೆಂಬರಾ? ಮೆಂಬರ್ ಅಲ್ಲ, ಕೇಳುದೀಗ. ಅಲ್ಲ, ನೀವು ರಿಕ್ಷಾ ಯೂನಿಯನ್ ಅವ್ರ ಹತ್ರ ಹೋದ್ರೆ ಹಾ, ಅವರು ಅದರ ಬಗ್ಗೆ ಎಲ್ಲ ನಿಮ್ಗೆ ಕರೆಕ್ಟ್ ಕಂಪ್ಲೀಟ್ ವಿವರಣೆ ಕೊಡ್ತಾರೆ. ನೀವು ರಿಕ್ಷಾ ಡ್ರೈವರ್ ಅಂತ ಪ್ರೂಫ್ ಇದ್ರೆ ಅದರ ಬೇಸಿಸ್ ನಲ್ಲಿ ನಿಮ್ಮ ಆಟೋಮೆಟಿಕಲಿ ನಿಮ್ಮ ಆಧಾರ್ ಕಾರ್ಡ್ ಅದು ಅದರ ಬೇಸಿಸ್ ನಲ್ಲಿ ನಿಮ್ಗೆ ಅದು ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಹಾಗೆಲ್ಲ ಅದು ಇಲ್ಲ, ಸಿಕ್ಕುದಿಲ್ಲ, ಬೋಗಸ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲ ಇಲ್ಲ, ಅಭಿಪ್ರಾಯ ಕೇಳಿದ್ದು. ನಿಮ್ಗೆ ನೋಡಿ, ನಿಮ್ಗೆ ಯಾವ್ದಾದ್ರೂ ಒಂದು ಸ್ಕೀಮ್ ಬಗ್ಗೆ ಡೌಟ್ ಇದ್ರೆ ನೀವು DC ಆಫೀಸಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಉಂಟು, ಸಂಬಂಧಪಟ್ಟವರಿದ್ದ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಓಕೆ ಸರ್. ನೀವು ಯಾರು ಈ ಬೇರೆ ಜನರ ಹತ್ರ ಕೇಳೋದು ಬದಲಿಗೆ ನೀವು ಸರ್ಕಾರದವರನ್ನೇ ಕೇಳಿ, ಅವರು ನಿಮ್ಗೆ ಕರೆಕ್ಟ್ ಆಗಿ ಕ್ಲಾರಿಫೈ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಯೂನಿಯನ್ ಆಫೀಸ್ ಅವ್ರಿಗೆಲ್ಲ ಅಲ್ಲ, ಯೂನಿಯನ್ ಆಫೀಸ್ ಹೋದ್ರೆ ನೀವು ಮೆಂಬರ್ ಆಗಿ ಅದಕ್ಕೆ ಇಷ್ಟು ಕಟ್ಟಿ ಮೆಂಬರ್ಶಿಪ್ ಕಟ್ಟಿ ಎಲ್ಲ ಶುರು ಮಾಡಲ್ಲ, ಗೊತ್ತಿಲ್ಲ ನನಗೆ, ಅದಾದ್ರೂ ಕಷ್ಟ ಅಲ್ಲ. DC ಆಫೀಸಿಗೆ ಜನರಲಿ ಅವ್ರ ಮೆಂಬರ್ಸ್ ಇರ್ತಾರೆ. ಹೌದು, ಅದೇ ಯೂನಿಯನ್ ನಿಮ್ಮ ಯೂನಿಯನಿಗೆ ಹೋಗಿ ಕೇಳಿ, ರಿಕ್ಷಾ ಯೂನಿಯನ್. ಇಲ್ಲದಿದ್ದರೆ ನೀವು DC ಆಫೀಸಿಗೆ ಹೋದರೆ ನೀವು ಯಾವುದು ಸ್ಕೀಮ್ ಬಗ್ಗೆ ಏನಿದ್ರೆ ಅಲ್ಲಿ ಗೈಡ್ ಮಾಡುವವರು ಇರ್ತಾರೆ, ಅವರು ಮಾಡ್ತಾರೆ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ರಿಕ್ಷಾ ಓಡಿಸಿದವರು ಕೂಡ ನಮ್ಮ ಒಂದು ಇದು ನೋಡಿ ಒಳ್ಳೆಯ ಒಂದು ಕ್ವಶನ್ ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್, ಈಗ ಕೊನೆಗೆ ಇನ್ನು ಜಾಸ್ತಿ ಸಮಯ ಇಲ್ಲ, ಹೌದು 5 ಮಿನಿಟ್ಸ್ ಇರೋದು. ಈಗ ಸ್ಟಾಕ್ ಮಾರ್ಕೆಟ್ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಟಚ್ ಮಾಡಬೇಕಾಗ್ತದೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಈಗ ನೋಡಿ, ಇದರಿಂದಾಗಿ ಈಗ 40,000ವರೆಗೆ ಹೋದದ್ದು ಈಗ 30,000ವರೆಗೆ ಬಂದಿದೆ. ಹೆಚ್ಚಿನವರು ಹೇಳಿದರು ಅದು 15,000ಕ್ಕೆ ಬರ್ತದೆ, 10,000ಕ್ಕೆ ಬರ್ತದೆ, 20,000 ಕಮ್ಮಿ ಬರ್ತದೆ, ಇನ್ನೂ ಕಮ್ಮಿ ಬರ್ತದೆ ಅಂತ ಹೇಳಿದರು. ಹೌ ಡು ಯು ಪ್ರಿಡಿಕ್ಟ್ ದ ಸ್ಟಾಕ್ ಮಾರ್ಕೆಟ್ ಇನ್ ನಾವು ನೆಕ್ಸ್ಟ್ 6 months, ವೆದರ್ ಇಟ್ ವಿಲ್ ಸ್ಟಿಲ್ ಕಮ್ ಡೌನ್ ಆರ್ ಇಟ್ ವಿಲ್ ರಿಮೈನ್ ದ ಸೇಮ್ ಆರ್ ಇಟ್ ವಿಲ್ ಬೌನ್ಸ್ ಬ್ಯಾಕ್? ಸೊ ವಾಟ್ ಆರ್ ಯುವರ್ ವ್ಯೂಸ್? See, the way to look at the stock market analysis is, do we have any prediction that we can make for the future which is certain? The COVID situation is so fluid that nothing is certain. So that is straight away taken out of the window. The second thing is to look at the precedents. Now, the immediate precedent of the economic slowdown or economic crisis happened in 2008. Where the markets corrected by 66% globally. We have still corrected only by 30% thereabout. So it is still felt that market will not see a V-shaped recovery. It will be either L-shape or it will even go down further and then become an L-shape. So the market experts are of the opinion that right now our Sensex is at around 30,000, it may even come down to close to 25,000. And then slowly it will see a recovery as the economy starts improving. And if we go into COVID phase 2 and phase 3, then the markets may take much longer to recover, so as the economy. ಹಾಗಾದರೆ ಈಗ ಹಣ ಉಂಟಲ್ಲ, ಈಗ ಕೆಲವರಿಗೆ ಇನ್ವೆಸ್ಟ್ ಮಾಡಬೇಕಂತ ಉಂಟು ಹಣ, ಅವರು ಯಾವ ರೀತಿಯಲ್ಲಿ ಈಗ ಇನ್ವೆಸ್ಟ್ ಮಾಡ್ಬೋದು? See, in an uncertain market, it is not wise to invest in anything. Whether you see mutual funds, what they do, they again go back to stock markets or debt markets. So better you keep it in the form of a liquid cash or bank deposits, because uncertainty you should never go for investment. For the time being? For the time being, yes. Wait and watch. Because today liquidity is going to be very crucial. So you need liquidity. ಅಲ್ಲ, ಕೆಲವರು ಹೇಳ್ತಾರೆ ಈಗ ಶೇರ್ ಪ್ರೈಸಸ್ ಕೆಲವು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಕ್ರಿಪ್ಟ್ ಅಲ್ಲಿ ಹಾಕಿ ತುಂಬಾ ಕಮ್ಮಿ ಬಂದಿದೆ, ಅದು ಹಾಕಿದ್ರೆ ಮುಂದೆ ಜಾಸ್ತಿ ಆಗ್ತದೆ. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಕ್ರಿಪ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು when the entire market is coming down, of course the fundamentally strong scripts may not fall as much as the market fall, but eventually it is going to fall. The fall is also guaranteed. So that will tantamount to loss for you. ಇದು ಕನ್ನಡದಲ್ಲಿ ಹೇಳಿದಾಗೆ ಏರುವನು ರವಿ ಏರುವನು ಏರುತ್ತ ಕಿರಿದಾಗುವನು ಅಂತೇಳಿ, ಅಂದ್ರೆ ಮೇಲೆ ಹೋದಾಗೆ ಮತ್ತೆ ಕೆಳಗೆ ಬರಲೇಬೇಕು ಅಂತೇಳಿ. And markets are going to see a seesaw movement. It is not going to directly drop to 25 or whatever it is. It is going to go up and down. You are seeing it is going up by about 1,000 points, coming down 600 points, next day again coming down by 600 points, then again going up by 900 points. So much volatility. There is no certainty. Small investors normally lose money when volatility is very high.
So, the only advice I can give to a small investor is you have to have a basket of investment options. Don't put all your money into the stock Don't market. keep all eggs in one basket. Yes. First and the foremost important aspect is you should have gold in your portfolio. B, you should have fixed deposits in your portfolio and government securities in your portfolio. Now, for retail investors, government security has opened up. Yes. Now, government securities are risk free and they are giving you 6% interest. If you open a fixed deposit, that may give you 6% or little more than 6%, but there is an associated risk involved, and fixed deposit is not a very tax efficient instrument of investment. Correct. Whereas government securities, you can take the long term capital gains benefit if you are holding it for more than 3 years. So, that is more tax efficient. No, in 3 years is not a question. 1 year, no. No, government securities will be 3 years. Debt securities. Debt security. Only equity will be 1 year, and only investment in stock market will be recommended when we see our COVID cases coming down. Forget about the doubling rate. Doubling rate is a misnomer. It is just fooling us into belief that things are not so bad. But I want to see a reduction in absolute numbers. Absolute numbers are going up by 4,000 every single day as of now, and this rate may increase even further. So, once you see that this COVID number of cases coming down, then you can start investing in the stock market. Okay. Iga interest rates are falling. So, another next 1 year, 2 year, what is the trend? Interest rates are go up or it will come down? See, as it looks now, interest rates are going to go downwards only. Maybe not to that extent what it has gone down now. But what the government has done. Because when the demand for funds is there, demand and supply position. See, the idea of the interest rate may not so. See, I have mentioned two things earlier. One thing is the inflation rate looks like softening as we move forward. If the inflation is going to soften, definitely there is a scope for interest rates to come down. Correct. That is point one. Point two is, if for government not to fall under the debt trap, if the rate of interest, if the cost of borrowing comes down, then the servicing the debt becomes easy. Correct. So in the interest of our economy and not to fall in the debt trap, the interest rate coming down is imperative. I would be very happy to see if fixed deposit rates come down to 4%, which is right now above 6%. When they go to debt trap, then the position may come, they have to debt tap. So, difficult to get the debt itself. No. Because that. See, moreover, what used to happen earlier is, when the government is to reduce the repo rate or the bank rate, the fixed deposit rates were being reduced. Correct. But for the borrowers, that is for that industry, benefit was not given. That benefit was not being passed on immediately or to the extent of the fall. Correct. The reason is, once you reduce the interest rates, the borrower rates are falling immediately. It becomes instantaneous. But the deposit rates, only in case of fresh deposits, the rate of interest comes down. But the existing deposits continue to be at a higher rate. So, the average rate of cost to the bank, cost of funds, is still more. Used to be high. So, the bank could not pass on the exact benefit. It is to obviate this, the Reserve Bank of India has come out with this long-term repo. Correct. Because up to 1 to 3 years, banks can borrow money from Reserve Bank by pledging their securities at a fixed rate of interest. So, this they can on lend because that effect of the fall in interest rate is immediate. Correct. Now, what is the repo rate? It is around ಎರಡು ಸಾರಿ ನನಗೆ ವಾರ್ನಿಂಗ್ ಬಂತು. ಆಲ್ರೆಡಿ ಸಮಯ ಮುಕ್ತಾಯ ಆಗಿದೆ. ಇನ್ನು ತುಂಬ ವಿಷಯ ನಾವು ಡಿಸ್ಕಸ್ ಮಾಡಲಿಕ್ಕಿತ್ತು. ಇಕಾನಮಿ ಈಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಮತ್ತು ನಮ್ಮ ಇಬ್ಬರು ಎಕ್ಸ್ಪರ್ಟ್ಸ್ ದೇ ಆರ್ ವೆರಿ ಪ್ರೊಫಿಷಿಯಂಟ್ ಇನ್ ದ ಸಬ್ಜೆಕ್ಟ್. ಅದಕ್ಕೆ ನಾವೀಗ ಏನು ಮಾಡಿದೆವು ಅಂದರೆ ರಿಲೀಫ್ ಮತ್ತು ಪ್ಯಾಕೇಜ್ ವಿಷಯ ಮತ್ತು ಆತ್ಮನಿರ್ಭರ್
ಭಾರತ್ ಇದರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಈ ಒಂದು ಎಪಿಸೋಡಲ್ಲಿ ಮಾಡಲಿಲ್ಲ. ಇದೇ ಎಪಿಸೋಡನ್ನು ನಾವು ನೆಕ್ಸ್ಟ್ ವೀಕ್ ಆತ್ಮನಿರ್ಭರ್ ಭಾರತದ ಬಗ್ಗೆ ನಾವು ಕಂಟಿನ್ಯೂ ಈಗ ಸಂಕ್ಷಿಪ್ತವಾಗಿ ಕೊನೆಯದಾಗಿ ಇಕಾನಮಿ ರಿವೈವಲ್ ಸಂಕ್ಷಿಪ್ತವಾಗಿ ನೀವು ಹೇಳಿ ಹೇಗೆ ನಾವು ಮುಂದುವರಿಬಹುದು ಅಂತ. See, it depends on each and every individual now to start supporting the Indian industry, Indian products. That's point one. Point two, RBI has to become more aggressive in reducing rate of interest and making money available to the industrialist. Third thing is industries also have to rise to the occasion and not indulge in profiteering by increasing the prices. Now survival is the first. Survival is the first mantra. The last is government has not come out with a stimulus package for industries. Whatever it has come out is basically addressing the liquidity, addressing the farmers, infrastructure, rural economy. The industrial economy and the service sector economy has still not been addressed by the FM. Tourism, for example, tourism is there, transport sector, aviation sector, so many are there. Not been covered. That has still not been covered. Say real estate sector, huge slowdown, and is one of the largest employer in the country. Correct. And one of the largest contributor to the GDP in the country. That's not been addressed. So hopefully that gets addressed. ನಿಮ್ಮದು ಸಂಕ್ಷಿಪ್ತವಾಗಿ just to add one or two things, I think seeing the trend today in the industries that migrant laborers and other things, they are moving back to the place. I think government should come out with lot of reforms, particularly in the labor side, to address these issues, to ensure that the skill development of the people, and to ensure that there is no much movement of laborers from one for seeking jobs, so that every state there is a self-reliance on the case of land, labor, and other liquidity things. And law, yes, infrastructure. So I think the government has aimed like that, naming the 5 pillars. But I think that the states also should adopt and ensure that there are a lot of reforms brought in to take the things forward. I think this is the right time. COVID, we should not take it as a catastrophe. Here also we should see an opportunity. According to me, we should see this as an opportunity. If you see, after the World War II, Japan was totally destroyed, and nobody thought that Japan will improve for another 100 years. But within a period of 20 years, they have bounced back. Why? Because it was the will of the people, will of the government to do something, and the nation's this thing. So I think people of India today are realizing the importance of nationalism. So I think this is a good opportunity for us to come out of this problem much stronger than what we were. ರತನ್ ಟಾಟಾ ಅವರದ್ದು ಕೂಡ ನಿನ್ನೆ ನಾನು ಇಂಟರ್ವ್ಯೂ ನೋಡಿದೆ. ಅವರು ಕೂಡ ಅದೇ ಹೇಳ್ತಾ ಇದ್ರು, COVID-19 should not be taken as in a negative way. You should taken it as a challenge, and it can be lot of new opportunities, new dimensions have been there. ನೀವು ವಿಲ್ ಬಗ್ಗೆ ಹೇಳಿದ್ರು. One very important labor reform is uniform minimum wages. Why labor migration happens is in Karnataka minimum wages are very high. ಸಮಯ ಆಗಿದೆ, ನಾವಿನ್ನು ನೆಕ್ಸ್ಟ್ ಮುಂದುವರಿಸುವ. ಈಗ ಒಂದು ಸೇಯಿಂಗ್ ಉಂಟು, ಏನಂತ ಹೇಳಿದ್ರೆ, ಚಾಯ್ಸಸ್ ಆರ್ ಅವರ್ ವಿಲ್, ಕಾನ್ಸಿಕ್ವೆನ್ಸಸ್ ಆರ್ ಹಿಸ್ ವಿಲ್. ಅಲ್ಟಿಮೇಟ್ಲಿ ಹಿಸ್ ವಿಲ್ ಆಲ್ವೇಸ್ ಪ್ರಿವೇಲ್ ಅಪಾನ್ ಅವರ್ ವಿಲ್ ಎಂದು ಹೇಳುತ್ತಾ, ವೀಕ್ಷಕರೇ, ಇಂದು ನಮ್ಮೊಂದಿಗೆ CA DB ಮೆಹ್ತಾ ಹಾಗೂ KS ಬಾಲಚಂದ್ರ ರಾವ್, ಮೆನಿ ಮೋರ್ ಥಿಂಗ್ಸ್ ಟು ಟೆಲ್ ಬಟ್ ದೇ ಕುಡ್ ನಾಟ್ ಕಂಪ್ಲೀಟ್. ಅದು ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಪ್ಯಾಕೇಜ್ ಮತ್ತು ರಿವೈವಲ್ ಬಗ್ಗೆ ಕಂಟಿನ್ಯೂ ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಎಂದು ಹೇಳುತ್ತಾ, CA DB ಮೆಹ್ತಾ ಹಾಗೂ KS ಬಾಲಚಂದ್ರ ರಾವ್, ಆರ್ಥಿಕ ತಜ್ಞರು ಹಾಗೂ ಬ್ಯಾಂಕಿಂಗ್ ತಜ್ಞರು, ಇಬ್ಬರಿಗೂ ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮರುಪ್ರಸಾರ ಬುಧವಾರ ರಾತ್ರಿ 9:30 ಗಂಟೆಗೆ ನಡೆಯಲಿದೆ. ನಿಮಗೆ ಯಾವುದಾದ್ರೂ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಾದರೆ ಪುನಃ 9:30 ಗಂಟೆಗೆ ಬುಧವಾರ ರಾತ್ರಿ ನೀವು ನೋಡ್ಬೋದು ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಲಾಕ್ಡೌನ್ 4 ಅನ್ನೋದು
ನಿಮಗೆ ಲಿಬರ್ಟಿ ಅಲ್ಲ, ಎಲ್ಲ ಜಾಗ್ರತೆಯನ್ನು ಮಾಡಿ ನಿಮ್ಮ ಒಂದು ಕೆಲಸವನ್ನು ಮುಂದುವರಿಸಬೇಕೆಂದು ಈ ಒಂದು ಕಾರ್ಯಕ್ರಮದ ಮೂಲಕ ವಿನಂತಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.